ಒಳ್ಳೆಯ ತಿಂಡಿ ತಿಂದಿದ್ದೀವಿ. ಹೊರಗಡೆ ಸಭಾಂಗಣದ ಹೊರಗಡೆ ಇರೋರು ದಯವಿಟ್ಟು ಸಭಾಂಗಣಕ್ಕೆ ಬರಬೇಕಾಗಿ ಪ್ರಾರ್ಥನೆ. ಈಗ ಸಮಯ ಮೀರಿದೆ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ದಯಮಾಡಿ ಸಭಾಂಗಣದ ಹೊರಗಡೆ ಇರುವವರೆಲ್ಲರೂ ಒಳಗಡೆ ಆಡಿಟೋರಿಯಂಗೆ ಬರಬೇಕಾಗಿ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. Good evening, ladies and gentlemen. On behalf of Vani and L.V. Srirangarajo and his family, I take immense pleasure in welcoming every one of you for today's book release function. Eight-wind relationship between engineering, society and law. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ, ಸುಸ್ವಾಗತ, ಮನ ತುಂಬಿ ಸ್ವಾಗತ, ಮುದ ತುಂಬಿ ಸ್ವಾಗತ, ಕಂಡರಿಯ ಸ್ವಾಗತ, ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಜ್ಜನರ ಸಹವಾಸ ಸವಿಜೇನ ಮೆದ್ದಂತೆ. ನಿಮ್ಮೆಲ್ಲರ ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ನಮ್ಮ ಆಹ್ವಾನದ ಕರೆಗೆ ಓಗೊಟ್ಟು ಇಲ್ಲಿಗೆ ದಯಮಾಡಿಸಿರುವ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಸ್ವಾಗತ. Now, the galaxy of eminent personalities are on the dais, and all other dignitaries are off the dais. Now it is time to begin. ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರು ದೀಪ ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಸವಿನಯ ಪ್ರಾರ್ಥನೆ. ಅಸತೋಮ ಸದ್ಗಮಯ, ಫ್ರಮ್ ಇಗ್ನೋರೆನ್ಸ್ ಟು ನಾಲೆಡ್ಜ್. ತಮಸೋಮ ಜ್ಯೋತಿರ್ಗಮಯ, ಫ್ರಮ್ ಡಾರ್ಕ್ನೆಸ್ ಟು ಲೈಟ್. ಮೃತ್ಯೋರ್ಮ ಅಮೃತಂಗಮಯ, ಫ್ರಮ್ ಡೆತ್ ಟು ಎವರ್ ಲೈಟ್ ಇನ್ ಲೈಫ್. ದೀಪ ತೊಳಗಿ ಬೆಳಗಲಿ, ಜ್ಯೋತಿ ಹರಡಿ ಹಬ್ಬಲಿ. ಜಗದ ಎಲ್ಲೆಡೆ ದೀಪ ಬೆಳಗಲಿ, ಆರೋಗ್ಯವೆಲ್ಲರಲ್ಲಿ ನಲಿದಾಡಲಿ. ಕರುಣಾಳು ಬಾ ಬೆಳಕೆ, ಮುಸುಕಿದಿ ಮಬ್ಬಿನಲಿ, ಕೈ ಹಿಡಿದು ನಡೆಸೆನ್ನನು. ಗಣ್ಯಾತಿ ಗಣ್ಯರೇ, ನೀವು ಹಚ್ಚಿದ ಈ ದೀಪ ನಂದಾದೀಪವಾಗಲಿ, ನಿತ್ಯ ನೂತನವಾಗಲಿ, ಪ್ರಬಲ ಜ್ಯೋತಿಯಾಗಿ ಚಿರಕಾಲ ಬೆಳಗಲಿ ಎಂದು ಆಶಿಸೋಣ. ಪ್ರಾರ್ಥನೆ. ಈಗ ಈ ಶುಭಾರಂಭದ ಶುಭ ಗಳಿಗೆಯಲ್ಲಿ ಇಂದಿನ ಕಾರ್ಯಕ್ರಮ ಯಾವ ಎಡರು ತೊಡರುಗಳೂ ಇಲ್ಲದೆ ಸುಗಮವಾಗಿ ನಡೆಯಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ. ಈಗ ಪ್ರಾರ್ಥನೆ ಶ್ರೀಮತಿ ಗಾಯತ್ರಿ ರಾಘವೇಂದ್ರ ಅವರಿಂದ. ಗೌರೀಪುತ್ರ ವಿನಾಯಕಂ ಸಕಲ ವಿದ್ಯಾ ಪ್ರದಾಯಕಂ ಭಕ್ತಜನೇ ಸ್ಮರೇ ನಿತ್ಯಂ ನ ಚ ವಿಘ್ನಭಯಂ ಇಷ್ಟಾರ್ಥ ಸಿದ್ಧಿಕರಂ ನಮಾಮಿ ಶ್ರೀ
वरसिद्धिविनायकं नमामि श्री वरसिद्धिविनायकम् गुरुर्ब्रह्मा गुरुर्विष्णुः गुरुदेवो महेश्वरः गुरुः साक्षात् परब्रह्मा तस्मै श्री गुरवे नमः शृण्वन्तु विश्वे अमृतस्य पुत्रा अहि धामानि दिव्यानि तस्तु मेधावमेधं पुरुषं महान्तम् आदित्यवर्णं तमसः परस्तात् आदित्यवर्णं तमसः परस्तात् सविता पश्चात्तात् सविता पुरस्तात् सवितोत्तरात्तात् सविता धरात्तात् सवितानः सुवतु सर्वतातिं सवितानो रासतां दीर्घमायुः 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 विघ्नेश्वर निनगे प्रथम प्रणाम स्मरिसुवे निन्नय दिव्यनाम विघ्नेश्वर निनगे प्रथम प्ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಗಂಗಾಧರ ಹೇ ಚಂದ್ರ ಸುಧಾರಕ ಗಂಗಾಧರ ಹೇ ಚಂದ್ರ ಸುಧಾರಕ ಮಂಗಳ ಹರಸೋ ಶ್ರೀ ಶುಭಕಾರಕ ಮಂಗಳ ಹರಸೋ ಶ್ರೀ ಶುಭಕಾರಕ ಭವಸಾಗರವ ದಾಟಿಸು ಅನುದಿನ ಭವಸಾಗರವ ದಾಟಿಸು ಅನುದಿನ ಸಾಧನವೇ ತವ ತಾರಕ ನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಪಾವನಗೊಳಿಸೋ ಶಾಂತಿಧಾಮ ಪಾವನಗೊಳಿಸೋ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ. ಸುಶ್ರಾವ್ಯವಾಗಿ ಹಾಡಿದ ಗಾಯತ್ರಿಯವರಿಗೆ ವಂದನೆಗಳು. ಥ್ಯಾಂಕ್ ಯು ಗಾಯತ್ರಿ ಫಾರ್ ಯುವರ್ ಮೆಲೋಡಿಯಸ್ ರೆಂಡರಿಂಗ್. ಮೇ ರಿಕ್ವೆಸ್ಟ್ ವಾಣಿ ಟು ಗಿವ್ ಎ ಬೊಕೆ ಟು ಗಾಯತ್ರಿ ಪ್ಲೀಸ್.
ಥ್ಯಾಂಕ್ ಯು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಸಭಾಂಗಣವನ್ನು ಅಲಂಕರಿಸಿರುವ ಅತಿಥಿಗಳೇ ಹಾಗೂ ಮಹನೀಯರೇ ಮತ್ತು ಮಹಿಳೆಯರೇ, ಇಂದು ನಾವು ಇಲ್ಲಿ ಸೇರಿರುವುದು ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕಾಗಿ. ಇಂಜಿನಿಯರಿಂಗ್ ಮತ್ತು ಕಾನೂನು ಕ್ಷೇತ್ರದ ಮಹತ್ವವನ್ನು ಪ್ರತಿಬಿಂಬಿಸುವ ಶ್ರೀ ಮಹಾನ್ ಕೃತಿ ಬಿಡುಗಡೆಯ ಸಮಾರಂಭ. ಇದು ಜ್ಞಾನ, ಸಹಕಾರ ಮತ್ತು ಅಸಾಧ್ಯತೆಯನ್ನು ಹೊಂದಿರುವ ಕಾರ್ಯ ಸಾಧನೆಯ ಜಯಘೋಷ. ಆಗಮಿಸಿರುವ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಡಾಕ್ಟರ್ ರವೀಂದ್ರನ್ ಇವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಅತಿಥಿ ಶ್ರೀಯುತ ಎಸ್ ನಾಗಾನಂದರವರು. ಹಿರಿಯ ವಕೀಲರಾಗಿ ತಮ್ಮ ವೃತ್ತಿ ಜೀವನದಲ್ಲಿ ನ್ಯಾಯದ ಪ್ರತಿಪಾದನೆ, ತಾತ್ಪರ್ಯ ಮತ್ತು ನೈತಿಕತೆ ತೋರಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ವಯೋವೃದ್ಧರು ಡಾಕ್ಟರ್ ಎಸ್ ನರಸಿಂಹನ್ನರವರು. ಜ್ಞಾನ, ವಿನಯ, ಅಧಿಕಾರ, ಸೌಜನ್ಯ ಎಲ್ಲೆಡೆ ಒಂದೇ ಕಡೆ ಸಮಾವೇಶಗೊಳ್ಳುವುದು ಬಹಳ ಅಪರೂಪ. ಅಂತಹ ವಯೋವೃದ್ಧರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದೆ. ನಮ್ಮ LVS ಗುರುಗಳು ಸಹ ಇವರು. ಪೂಲಾನಿ ಪ್ರಕಾಶಕರು ಬಂದಿದ್ದಾರೆ ಅಂದ್ಕೊಂಡಿದ್ದೀನಿ. ಅವ್ರಿಗೂ ನಿಮ್ಮೆಲ್ಲರ ಪರವಾಗ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಕೊನೆಗೆ ಈ ವಿಶೇಷ ಕೃತಿ ಲೇಖಕರಾದ ಶ್ರೀರಂಗರಾಜು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ನಿಮ್ಮ ಬದ್ಧತೆ, ತಜ್ಞತೆ, ಅಭಿರುಚಿ ಈ ಪುಸ್ತಕದಲ್ಲಿ ಪ್ರತಿಬಿಂಬಿಸುತ್ತಿದೆ. ನಿಮ್ಮೊಳಗಿನ ಕಥೆಯನ್ನು ಹೊರತಂದು ಹೇಳುವುದಕ್ಕಿಂತ ದೊಡ್ಡದೇನು ಕೆಲಸ ಅಲ್ಲ. ಆದರೆ ಈ ಕಥೆಯನ್ನು, ಜ್ಞಾನವನ್ನು ಪುಸ್ತಕದ ಮೂಲಕ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಆಮಂತ್ರಣದ ಕರೆಗೆ ಓಗೊಟ್ಟು ಇಲ್ಲಿಗೆ ದಯಮಾಡಿಸಿರುವ ತಮಗೆಲ್ಲರಿಗೂ ಮೊಗದೊಮ್ಮೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಇಲ್ಲಿಗೆ ಬಂದಿರುವ ಪ್ರತಿಯೊಬ್ಬರಿಗೂ ಸ್ವಾಗತ. ನಿಮ್ಮ ನಿರಂತರ ಬೆಂಬಲಕ್ಕೆ ಧನ್ಯವಾದಗಳು. ಎಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಸ್ಮರಣೀಯವಾಗಿಸೋಣ. LV ಶ್ರೀರಂಗರಾಜು ಹಾಗೂ HV ಈಶ್ವರಯ್ಯನವರು ವೆರಿ ಕ್ಲೋಸ್ ಫ್ರೆಂಡ್ಸ್. ಅವರಿಬ್ಬರ ಒಡನಾಟ ಅಷ್ಟಿಷ್ಟಲ್ಲ. ಮೇ ರಿಕ್ವೆಸ್ಟ್ Mr. Ishwaraya to introduce the author, your good friend LV Srirangarazu, to the audience, please. Over to you, Ishwaraya. ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ, ನನ್ನ ಎಲ್ಲ ಸ್ನೇಹಿತರೆ, ಶ್ರೀರಂಗರಾಜು ಅವರು ಎಲ್ರಿಗೂ ಪರಿಚಯ ಇದ್ದಾರೆ. ನಿಮಗೆಲ್ಲರೂ ಶ್ರೀರಂಗರಾಜು ಪರಿಚಯ ಇದೆ. ಅದಕ್ಕೆ ಏನು ಪರಿಚಯ ಮಾಡಿಕೊಡೋದು? ಆದರೂ ಕೂಡ ಸಭಾ ಸಂಪ್ರದಾಯದಂತೆ ಅವರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿರೋರಲ್ಲಿ ಅನೇಕ ಜನ BE ಮಾಡಿಕೊಂಡು ಇಂಜಿನಿಯರ್ಗಳಿದ್ದೀವಿ, ಅಥವಾ ಭಾಳ ಅಂದರೆ ME ಮಾಡ್ಕೊಂಡಿರ್ಬೇಕು. ಕೆಲವರು ಲಾಯರ್ಗಳು ಕೆಲವರು ಇದ್ದಾರೆ, BL ಮಾಡ್ಕೊಂಡಿರೋರು ಇರ್ಬೋದು. ಇಲ್ಲ ಒಬ್ಬರೋ ಇಬ್ಬರೋ BE BL ಮಾಡಿದ್ದಾರೆ. ಆದರೆ ನಮ್ಮ ಶ್ರೀರಂಗರಾಜು ಅವರು ME ML ಕೂಡ ಮಾಡಿದ್ದಾರೆ. ಅದರಲ್ಲಿ ಅಪರೂಪವಾದ ವ್ಯಕ್ತಿ, ಲಕ್ಷಕ್ಕೊಬ್ಬರು ಕೂಡ ನಮ್ಮಲ್ಲಿ ಸಿಗ್ತಾ ಇಲ್ಲ. ಅಂಥ ವ್ಯಕ್ತಿನ ನಾನು ಪರಿಚಯ ಮಾಡಿಕೊಡೋದಕ್ಕೆ ತುಂಬ ಹೆಮ್ಮೆ ಮತ್ತು ಸಂತೋಷ ಕೂಡ ಆಗ್ತಾಯಿದೆ. ಅವ್ರ ಜೊತೆಯಲ್ಲಿ ನಾನು ಸುಮಾರು 60 ವರ್ಷಗಳ ಕಾಲ ನನ್ನ ಒಡನಾಟ ಅವ್ರ ಜೊತೆಯಲ್ಲಿ. ಆದರೂ ಕೂಡ ನನಗೆ ತಿಳಿದಷ್ಟು ವಿಷಯಗಳನ್ನ ಸ್ವಲ್ಪ ಹೇಳ್ತೀನಿ. LV Srirangarazu was born on March 4th, 1944 in Mysore to Sri Lakkenahalli Venkatakrishnaaya, a lawyer, and Srimati Lalitamma. After initial schooling in Tiptur, he did his PUC from Joseph's College in Bangalore. PUC ಆದಮೇಲೆ ಏನಪ್ಪ ಎಲ್ಲರೂ ಎಲ್ಲ ಇಂಜಿನಿಯರ್ ಆಗಬೇಕು. ಅವರಪ್ಪ ಲಾಯರ್ ಇದ್ದರು, ನಾನು ಯಾಕಪ್ಪ ಲಾಯರ್ ಬೇಡ ಅಂತಂದ್ಬಿಟ್ಟು ಇಂಜಿನಿಯರ್ ಆಗಬೇಕು ಅಂತಾರೆ. ಯಾವುದೋ ಒಂದು ಸಣ್ಣ ಕೊಯ್ರಿ ಹಾಕ್ಬಿಟ್ಟು ಕಾಲೇಜಿಗೆ ಸೀಟ್ ಕೊಡಲ್ಲ ಅಂದರೆ ಬಿಟ್ಬಿಡ್ತಾರ ಇವರು.
ಅಲ್ಲೇ ರಿಟ್ ಹಾಕಿ ಹೈಕೋರ್ಟ್ಗೆ ಹೋಗಿ ಸೀಟ್ ತೊಗೊಂಡು NEI ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗೆ ಜಾಯಿನ್ ಆದರು. 6 ತಿಂಗಳಾಗಿತ್ತು ಆಗಲೇ. ಈಗ ಆಗಲ್ರಿ, 3 ವರ್ಷ ಬನ್ನಿ ಅಂದರು. ಕೋರ್ಟ್ ಆರ್ಡ್ರ್ ಇದೆ, ಕೊಡಿ, ಇಲ್ದಿರೆ ಕಂಟೆಂಪ್ಟ್ ಆಗ್ತೀನಿ ನಿನಗೆ. ಸೊ ಇವ್ರಿಗೆ ಅಲ್ಲಿಂದನೇ ಕೋರ್ಟು, ಅಲ್ಲಿಂದನೇ ಕಚೇರಿಗಳು, ಇದೆಲ್ಲ ಮಾಡಿ NEI ಸೇರಿ 6 ತಿಂಗಳು ಆದಮೇಲೆ ಸೇರಿದ್ರು ಕೂಡ 1966ರಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡು ಪಾಸ್ ಆದರು. ಸೊ ಇನ್ನೇನು ರ್ಯಾಂಕ್ ತೊಗೊಂಡ್ಮೇಲೆ ಬರೀ ಬಿ ಸಾಕಾಗಿದ್ರ, ME ಮಾಡೋಣ ಅಂತಂದು ಬಾಂಬೆ IITಗೆ ಅಪ್ಲೈ ಮಾಡಿದ್ರು. ಬಾಂಬೆ IITಯಲ್ಲಿ ಸೀಟ್ ಸಿಕ್ತು. ನರಸಿಂಹನಾಥ್ ಅಂತ ಗೈಡ್ ಸಿಕ್ಕಿರು. ಅಲ್ಲಿನೂ ಕೂಡ ಡಿಸ್ಟಿಂಗ್ವಿಷಲ್ಲಿ ME ಕೂಡ 1968 ಪಾಸ್ ಮಾಡಿದರು. ME ಕೂಡ ಸರಿ. ME ಆಯಿತು. ಇನ್ನೇನು ಎಲ್ಲಿ ಮಾಡೋದು ಕೆಲಸ? ಸಾಮಾನ್ಯವಾಗಿ MEನವರು ಡಿಪಾರ್ಟ್ಮೆಂಟ್ಗೆ ಹೋಗಲ್ಲ, ಹೆಚ್ಚಾಗಿ ಪಾಠ ಮಾಡೋಣ. ಅಷ್ಟೊತ್ತು ಸರಿಯಾಗಿ ತುಮಕೂರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಪೋಸ್ಟ್ ಕರೆದ್ರು. ಲೆಕ್ಚರರ್ ಪೋಸ್ಟಾಗಿ ಬಂದರು. ಅಲ್ಲಿ 5 ವರ್ಷ ಲೆಕ್ಚರರ್ ಆಗಿದ್ದರು. ನಾನು ಕೂಡ ಅವ್ರ ಜೊತೆಯಲ್ಲಿ 1 ವರ್ಷ ಲೆಕ್ಚರ್ ಆಗಿದ್ವಿ. ನಮ್ಮ ಗಂಗಾಧರಯ್ಯ ಅಂತಂದಿದ್ದಾರೆ, ನಾವೆಲ್ಲ ಲೆಕ್ಚರರ್ಸ್ ಆಗಿ ಕೆಲಸ ಮಾಡಿದ್ವಿ. 5 ವರ್ಷ ಇವತ್ತು ವರ್ಕಿಂಗ್ ಇದೆ ಲೆಕ್ಚರರ್ ಇನ್ ತುಮಕೂರು SIT ತುಮಕೂರು ಇಂಜಿನಿಯರಿಂಗ್ ಕಾಲೇಜ್. ಸರಿ ಆಯಿತು. ಎಷ್ಟು ದಿನ ಅಂತ ಪಾಠ ಮಾಡ್ಕೊಂಡಿರೋಕ್ಕಾಗುತ್ತೆ? ನಾನು ಪಾಠ ಮಾಡಿಬಿಟ್ಟು KPC ಸೇರಿಬಿಟ್ಟೆ. ಈಶ್ವರಯ್ಯ KPC ಸೇರಿದ್ಮೇಲೆ ನಾನೇ ಯಾಕೆ ಸೇರಬಾರ್ದು ಅಂತಂದ್ಬಿಟ್ಟು ಅವರು 73ನಲ್ಲಿ KPCಗೆ ಅಪ್ಲೈ ಮಾಡಿದರು. ಈ ಜಾಯಿನ್ ಟು ದಿ KPCL ಆ್ಯಸ್ ಎ ಗ್ರೂಪ್ ಇಂಜಿನಿಯರ್. KPC ಸೇರಿದ ಮೇಲೆ ಅವ್ರ ಸ್ಪೆಷಲ್ ಸಬ್ಜೆಕ್ಟ್ ಹೈಡ್ರೋ ಪವರ್ ಇಂಜಿನಿಯರಿಂಗು. ಸೊ ಈ ಡಿಸೈನ್ಡ್ ನಂಬರ್ ಆಫ್ ಡ್ಯಾಮ್ಸ್, ಪವರ್ ಹೌಸಸ್, water conduct systems, and all those is designed. So all the structures what he has designed are of unique. They are working satisfactorily even today. After 40 years of operation, I am happy to say they are all working satisfactorily. So ಬರೇ ಡಿಸೈನ್ ಮಾಡ್ಕೊಂಡಿದ್ರು. ಒಂದು 20 ವರ್ಷ ಡಿಸೈನ್ ಮಾಡ್ತಾನೆ ಇದ್ದರು. ಆಫೀಸಲ್ಲಿ ಆರಾಮಾಗಿ ಕೂತ್ಕೊಂಡಿದ್ರು. ಆಫೀಸಲ್ಲಿ ಎಷ್ಟು ದಿನ ಅಂತ ಆಫೀಸಲ್ಲಿ ಕೂತಿರೋಕ್ಕಾಗುತ್ತೆ? ಏನೂ ಅವ್ರಿಗೆ ಅಭ್ಯಾಸ ಇಲ್ಲ, ಏನೂ ಇಲ್ಲ. ಬರೋದು, ಆಫೀಸ್ ಕೆಲಸ ಮಾಡೋದು, ರಾತ್ರಿ ಮನೆಗೆ ಹೋಗೋದು. ಏನಾಯಿತು, ಸ್ವಲ್ಪ ಯೋಚನೆ ಮಾಡಿದ್ರು. ನಾನು ನಮ್ಮ ಅಪ್ಪರಂಗೆ ಯಾಕೆ BL ಮಾಡಬಾರ್ದು ಈವ್ನಿಂಗು ಅಂತಂದ್ಬಿಟ್ಟು BL ಮಾಡೋಕ್ಕೆ ಶುರು ಮಾಡಿದ್ರು. 95 ಈ ಕಂಪ್ಲೀಟೆಡ್ BL ಆಲ್ಸೋ, LLB ಆಲ್ಸೋ ಈ ಕಂಪ್ಲೀಟೆಡ್. ಸರಿ, ನಾವೆಲ್ಲ ಕರ್ನಾಟಕ ಪವರ್ ಕಾರ್ಡ್ನಲ್ಲಿ ಇದ್ವಿ. ಎಷ್ಟು ದಿನ ಅಂತ AC ರೂಮ್ನಲ್ಲಿ ಕೂತಿರ್ತೀರಿ ಅಂತಂದೇಳಿ 95ನಲ್ಲಿ ರಾಯಚೂರಿಗೆ ಓಡಿಸ್ಬಿಟ್ರು. ರಾಯಚೂರಿಗೆ ಈ ಪೋಸ್ಟೆಡ್ ಚೀಫ್ ಇಂಜಿನಿಯರ್ ರಾಯಚೂರು with a mandate. Raichur 5 and 6 we have started, Power Corporation started with the bank loan. Then the mandate was you must complete the project within the scheduled time and within the scheduled cost also. Then even he had gone there with a good cooperation of contractors, suppliers, corporate office, design office, all put together. You may not believe it. He completed the project in 28 months against a target of 33 months. So, in fact, that was a national record. At that time, nobody commissioned the project less than 30 months, minimum. In fact, he made a presentation to the Government of India and all the places. So, it was a really marvelous. First unit was commissioned in 28 months and the other unit was commissioned in 30 months. So, next, maybe, as you know, government service or corporation service, he has completed around 30 years of service in the corporation. In 2002, he retired from the Karnataka Power Corporation as a general manager. So, the day on which he retired, he started arbitration. In fact, you may not believe it, even while in service itself, corporation was permitted him to do the arbitration. As a special case, we permitted him to do the arbitration while in service itself. Then he started the arbitration along with a very famous jurists, lawyers, and big, almost Supreme Court judges and all those things. In 60 arbitrations of a different varieties all over the country, he participated and made a good presentation. I think, as I know, I have also done one arbitration with him. Not even one arbitration was maybe retarded or failed in the court of law, at least as per my knowledge goes. Then, in addition to the LLB, he has also
more than 35 papers of techno-legal opinion. As I told you, he is a technical as well as the legal person. He has given techno-legal opinion for more than 35 papers, for 35 persons, whatever that has been good for the country, and also without a bias. Maybe a contractor may come, or even a company may come. So, as an empaneled arbitrator, he is on the panel of arbitrators in various reputed institutions in India and abroad, such as IOE, CIAC, SIAC, Singapore, ICA, etc. So he has published more than 40 papers, along with me also, in national and international journals. With this, I present you Mr. L.V. Srirangaraju to the august audience. The only one, my suggestion to Srirangaraju is, you have seen both sides of the coin. You have seen the contractor side, you have seen the management side. So now I request you, now you have written book on only an engineer, but you please write a book on how to reduce the litigations. So what to do engineer? See, many engineers, we go to from BE, he will go to the service, contractor give a representation, you do not know what to do. So therefore, many litigations have come because of a lesser knowledge of legal aspect for the engineers, though they may not be very good in technical, they may not knowing how to reply, what to reply. See, therefore, I suggest Srirangaraju with his knowledge on both sides, write a good book on how to reduce the litigations. Thank you. With this one, I introduce the Srirangaraju to the audience. ನೋಡಿದ್ರಲ್ಲ, ಟೈಮ್ ಲಿಮಿಟ್ ಕೊಡಬೇಕಾಗಿತ್ತು ಈಶ್ವರಂಗೆ ಅನಿಸ್ತು ನನಗೆ. ಕುಚು ಕುಚು ಗೆಳೆಯರು ಬಿಡಬೇಕಾ? ಭಾಳ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸೊ ಥ್ಯಾಂಕ್ ಯು ಈಶ್ವರಯ್ಯ. Without further delay, let us proceed to the highlight of this event, ಪುಸ್ತಕದ ಬಿಡುಗಡೆ. ಇಂಜಿನಿಯರಿಂಗ್, ಸಾಮಾಜಿಕ ಮತ್ತು ಕಾನೂನು ಕ್ಷೇತ್ರದ ಮಹತ್ವತೆಯನ್ನು ಹೊಂದಿರುವ ಈ ಪುಸ್ತಕದ ಬಿಡುಗಡೆ. ಈ ಪುಸ್ತಕವನ್ನು ಅನಾವರಣಗೊಳಿಸಬೇಕಾಗಿ ವೇದಿಕೆ ಮೇಲಿರುವ ಗಣ್ಯರಲ್ಲಿ ಪ್ರಾರ್ಥನೆ. End-to-end relationship between engineering, society and law. ನೋಡಿ, ಎಲ್ ವಿ ಎಸ್ ಅವರ ಸಂತೋಷ ಎಷ್ಟಿದೆ, ಕೋಡಿ ಹರಿತಾ ಇದೆ ಅವರ ಆನಂದ, ತುಂಬಿ ತುಳುಕಾಡ್ತಿದೆ ಅವ್ರ ಉತ್ಸಾಹ. ಹಿಡಿದ ಕಾರ್ಯ ಕೈಗೂಡಿ ಕನಸು ನೆನಸಾಗಿದೆ. ಇವರ ಸಾಧನೆಗೆ ಹಿರಿಯರ ಮಾರ್ಗದರ್ಶನ, ಸ್ನೇಹಿತರ ಸಹೃದಯತೆ, ಗುರುಗಳ ಆಶೀರ್ವಾದ, ಕುಟುಂಬದ ಸಹಕಾರ ಎಲ್ಲವೂ ಇಲ್ಲಿ ಕೂಡಲ ಸಂಗಮವಾಗಿದೆ. ಇದಕ್ಕೆ ನೆರವಾದ ಎಲ್ಲರಿಗೂ ಶ್ರೀರಂಗರಾಜು ಅವರು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಪುಸ್ತಕವನ್ನು ಅನಾವರಣ ಮಾಡಿದ ಗಣ್ಯರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳು. ಮೊದಲಿಗೆ ನಮ್ಮ ಮುಖ್ಯ ಅತಿಥಿ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ರವೀಂದ್ರನ್ ಇವರನ್ನು ಈ ಸಭೆಗೆ ಪರಿಚಯಿಸಲು ನನಗೆ ಅತ್ಯಂತ ಹೆಮ್ಮೆ, ಹಿಗ್ಗು ಹಾಗೂ ಹಿರಿದು ಎನಿಸುತ್ತಿದೆ. After 25 years of successful practice as advocate, he is appointed in the year 1993 as a permanent judge
of High Court of Karnataka. Further, on serving as a judge of High Court of Karnataka, he was appointed as a Chief Justice of Madhya Pradesh High Court in 2004. Thereafter, he was appointed as a judge of the Supreme Court of India in 2005 and continued to be the judge of the Supreme Court on his retirement in October 2011. During his tenure as a judge from 1993 to 2011, he also served as a chairperson of High Legal Services Committee Karnataka, Karnataka State Legal Services Authority, the Supreme Court Legal Services Committee, and the Supreme Court Mediation and Project Committees. Post-retirement, he is engaged in various arbitration, mediations, both with the country and international arbitrations. He also served as a chairperson, News Broadcasting Standards Authority from 2013 to 2019. He continues to resolve complex disputes through arbitration, mediation, and all his expertise and serving the cause of promoting ethics of the law. ಆ ದಯಾಮಯನಾದ ಭಗವಂತನು ನಿಮಗೆ ನಿಮ್ಮ ಕುಟುಂಬ ವರ್ಗದವರಿಗೆ ಸಕಲ ಸನ್ಮಂಗಳವನ್ನು ಕರುಣಿಸಲಿ ಎಂದು ಆ ದಯಾಮಯನಲ್ಲಿ ಪ್ರಾರ್ಥಿಸಿ ನ್ಯಾಯವಾದಿ ಶ್ರೀಯುತ ರವೀಂದ್ರನವರನ್ನು ಈ ಸಭೆಗೆ ಪರಿಚಯಿಸುತ್ತಿದ್ದೇನೆ. May I request Honorable Justice Ravindran to address the gathering, please. Dr. Narasimhan, Professor Emeritus, IIT Bombay, and Mr. Srirangaraju's Guru, my dear friend, Sri Naganand, Senior Advocate, and the inimitable Mr. Srirangaraju, eminent engineer, teacher, advocate, arbitrator, and now an eminent author. And the assembled gathering of ladies and gentlemen, it gives me great pleasure to participate in the release of Mr. Srirangaraju's book, Entwined Relationships Between Engineering, Society, and Laws. ಸ್ವಲ್ಪ ಉದ್ದ ಆಯಿತು ಬುಕ್ ಹೆಸರು, ಬಟ್ ಇಟ್ ಈಸ್ ಎ ವೆರಿ ಸಿಂಪಲ್ ಬುಕ್. ಇಟ್ ಈಸ್ ನಾಟ್ ಎ ಬುಕ್ ಆನ್ ಇಂಜಿನಿಯರಿಂಗ್, ದೇರ್ ಫೋರ್ಸ್ ಇಲ್ಲಿ ಲಾಯರ್ಸ್ ಇರೋರು ಭಯ ಬೀಳಬೇಕಾಗಿಲ್ಲ. ಇಟ್ ಈಸ್ ನಾಟ್ ಎ ಬುಕ್ ಆನ್ ಲಾ, ದೇರ್ ಫೋರ್ ಇಂಜಿನಿಯರ್ಸ್ ನೀಡ್ ನಾಟ್ ವರಿ ಅಬೌಟ್ ಇಟ್. ಇಟ್ ಈಸ್ ಎ ಬುಕ್ ಆನ್ ದಿ ಕನೆಕ್ಷನ್, ದಿ ಲಿಂಕ್ ಬಿಟ್ವೀನ್ ಇಂಜಿನಿಯರಿಂಗ್ ಆ್ಯಂಡ್ ಲಾ. ದೇರ್ ಫೋರ್ ಎವ್ರಿ ಒನ್ ಕ್ಯಾನ್ ರೀಡ್ ಇಟ್, ಅಂಡರ್ಸ್ಟ್ಯಾಂಡ್ ಇಟ್, and I appeal to you, you do it. Don't just take the book, please read it. It is really help you. Only a person of Srirangaraju's caliber and varied expertise in the fields of engineering, advocacy, arbitration can conceptualize and bring out a book which effortlessly links the engineering and law in the service of the society. Engineering, of course, I need not tell you, the assembly is full of engineers, is the endeavor by which resources are transformed into products by use of science and technology for the benefit of the society. Law is the process by which the conduct and morals of the society are regulated for the benefit of the society. While engineering provides science and technology, law provides regulation and safety to products of engineering apart from sorting out the problems and issues arising from engineering activity. The relationship between engineering and law is essential in various contexts. It is there in virtually every engineering activity. Let me give a simple example of, let us take the Bangalore-Mysore road, which has just been constructed. It is a product of engineering. The road is a product of engineering. But the contracts relating to construction,
the regulations and rules subject to which it was constructed, the safety standards to be applied during its construction, the resolution of disputes relating to the construction, the acquisition of land required for construction, the manner and use of the road on completion of the construction, the safety standards for use of the road, the reliefs to be granted when a user of the road is involved in an accident are all regulated by law. Therefore, mere engineering is something, mere law is something, but when engineering and law work together, it benefits the society. Thus, engineering and law work together to benefit the society by providing a quick and safe transit from Bangalore to Mysore. Every engineering work or project has to abide by the environmental laws and regulations regarding emission, pollution, waste disposal, and resource conservation. The construction or manufacture or use of any engineering product will have to ensure that the design and construction meet the safety standards stipulated by law to prevent accidents. As an example of entwining of engineering and law is construction contracts, where the engineering part, that is, the planning and execution of any project, has to follow the scope, timelines, performance obligations, and breach, which are governed by contract, which in turn is governed by law. Engineers are required to adhere to ethical standards, many of which, like maintaining confidentiality, avoiding conflict of interest, and ensuring public safety, have their genesis in law. Thus, law assists engineering in various ways to serve the society. Engineering also assists law when, for example, forensic engineers apply their technical expertise to investigate accidents, structure failures, and defective workmanship. Engineers provide expert testimony in disputes to establish cause of failure so that informed decisions can be taken by courts and tribunal. Take, for example, recent collapse of a series of bridges in Bihar. I hasten to add that collapse of bridges is not a phenomenon restricted to Bihar only, it happens everywhere in the world. Or the example of airport roof collapses. Of course, bridge collapses and roof collapses are happening more in India than in any other country, as we read from the newspapers. Or any other collapse of a structure. The cause may either be a force majeure event, that is an earthquake, hurricane, or torrential rains, or human action like desilting of haphazard removal of sand, or defective construction, or use of substandard material. The climate changes increase the risk, lack of maintenance increase the risk. Thus, the laws and regulations provide for safety standards, and periodical maintenance play a very important role. Relationship in engineering contracts are governed by law. For example, a civil construction involves the owner, the architect, the structural engineer, the project manager, the contractor, the subcontractor, not to mention the large number of laborers. Unless every area and every person involved in the engineering process or work is regulated by law, there will be confusion, chaos, and risk. The book by Mr. Sriranga gives fascinating examples of major engineering disasters which occur either due to negligence or lack of technical knowledge or vagaries of nature, destructive human activities. It also refers to the lessons that ought to be learned but are never learned from such engineering disasters. It also deals with the roles played by engineers and their professionalism that is required of them. It's a matter of interest to note that lawyers practicing law are governed by Advocates Act. Doctors practicing medicine are governed by Medical Council Act. Chartered accountants practicing accounts and audit are governed by Chartered Accountants Act. Architects practicing architecture are governed by Architects Act. But strangely, those practicing the profession of engineering, whose number is equal to or even more than those practicing medicine and law, are not regulated by any law. Every profession requires regulation and discipline. There is therefore an urgent need to prescribe ethical standards
for those practicing engineering, but also provide safeguards to those who belong to the profession of engineering. Mr. Srirangaraja has referred to the need for a law regulating engineering and engineers, and has also set out in detail the professionalism and ethical standards required to be practiced by engineers in the absence of a governing law. Mr. Srirangaraja should be congratulated for his excellent attempt to fill the gap arising due to the absence of a law by prescribing the standards and professional ethics for engineers. As the book is neither on the technicalities of engineering nor about the complexities of law, but about the combined effect on society, it can be read and appreciated by one and all, and will be useful not only to engineers and advocates, but the general public. Thank you. Thank you very much, sir, for your thought-provoking address. May I request Srirangaraja and Vani to honor the justice. May I request? ದಯಮಾಡಿ. ನ್ಯಾಯಾಧೀಶರು ಯಾವಾಗಲೂ ಬೇರೆಯನ್ನೆಲ್ಲ ಸುಮ್ಮನೆ ಕೂರಿಸ್ತಾರೆ. ಅದಕ್ಕೆ ಇವತ್ತು ಶ್ರೀರಂಗರಾಜು ಅವರು ನಿಮ್ಮನ್ನು ಸುಮ್ಮನೆ ಕೂರಿಸ್ಬೇಕು ಅಂತ ಅಲ್ಲಿ ಮುಂದೆ ಕೂರಿಸ್ತಾ ಇದ್ದಾರೆ. ಐ ರಿಕ್ವೆಸ್ಟೆಡ್, ನೀವು ಪ್ಲೀಸ್ ಅಂದ್ರಿ, ಐ ರಿಕ್ವೆಸ್ಟೆಡ್ ಕೋ-ಆರ್ಬಿಟ್ರೇಟ್ರು ಅಲ್ಲಿ ಇಲ್ಲಿ ಇದು ಪ್ರೀತಿಯ ಸನ್ಮಾನ. Thanks a lot. ಚೇರ್ ಪಕ್ಕಕ್ಕೆ ಹಾಕ್ಬಿಡಿ, ಆಮೇಲೆ ತಗೊಂಡ್ಬರ್ತೀರ. ಇಲ್ಲೇ ಇಟ್ಟಿರಿ ಆಮೇಲೆ. ಎರಡನೆಯದಾಗಿ ಮತ್ತೋರ್ವ ಅತಿಥಿ ಶ್ರೀಯುತ ಎಸ್ ನಾಗಾನಂದ್ ಇವರನ್ನು ಈ ಸಭೆಗೆ ಪರಿಚಯಿಸಲು ನನಗೆ ಅತ್ಯಂತ ಸಂತೋಷವಾಗುತ್ತಿದೆ. ನಾಗಾನಂದ್ ಈಸ್ ಎನ್ LLB ವಿತ್ ಟ್ರಿಪಲ್ ಗೋಲ್ಡ್ ಮೆಡಲ್. ಅಷ್ಟೇ ಇತ್ತು ಅಂತ ಕಾಣುತ್ತೆ ಆವಾಗ, ಇನ್ನೂ ಜಾಸ್ತಿ ಇದ್ದರೆ ಎಲ್ಲ ಅವ್ರಿಗೆ ಬರ್ತಿತ್ತೇನೋ ಗೊತ್ತಿಲ್ಲ. ಟ್ರಿಪಲ್ ಗೋಲ್ಡ್ ಮೆಡಲ್ ಆ್ಯಂಡ್ ಆಲ್ಸೋ ಎ ಕ್ವಾಲಿಫೈಡ್ ಚಾರ್ಟೆಡ್ ಅಕೌಂಟೆಂಟ್ with the National Merit Rank as his credit, and the recipient of Living Legend of the Law, awarded conferred upon him by the Bar Association of India. That is the highest ಅನ್ಸುತ್ತೆ, ಇನ್ಯಾವುದೂ ಉಳಿದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. He began his legal career in 1981. ಯಾವುದು? ಅಯ್ಯಪ್ಪ ಅಂದರೆ ಅವ್ರ ಬ್ರೈನು ಇನ್ನೇನು 4 ಕಡೆ ವರ್ಕ್ ಮಾಡಿ, ಎಲ್ರಿಗೂ 1 ಕಡೆ, ನಿಮಗೆ 2 ಅಂದರೆ ನಿಮಗೆ 4 ಕಡೆನೂ ವರ್ಕ್ ಮಾಡ್ತಿರ್ಬೋದು ಅಂತ ಕಾಣುತ್ತೆ. ಹೋಗಲಿ, ನಮಗಂತೂ ಬ್ರೈನೇ ಇಲ್ಲ, ನಿಮ್ಗೊಂದು ನಮಸ್ಕಾರ ಮಾಡಿಬಿಡ್ತೀವಿ, ಒಂದು ಸ್ವಲ್ಪ ಆದರೂ ನಮಗೂ ಒಂಚೂರು ಮೆಡಲ್ ಬರಲಿ ಅಂತಂದ್ಬಿಟ್ಟು. He began his legal career in 1981, almost 4 decades. He was designated as an senior advocate by the High Court of Karnataka in the year 2003, and is currently serving as the Vice President of Bar Association of India. As founder and a senior partner at Just Law, Nagananda's practice corporate and commercial laws, international trade and business laws, taxation law, ಪ್ರಾಪರ್ಟಿ ಲಾ, ಇದೆಲ್ಲ ಲಾಗಳು ಯಾವುದೂ ಬಾಕಿನೇ ಇಲ್ಲ. ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್, ಆರ್ಬಿಟ್ರೇಷನ್, ಮೀಡಿಯೇಷನ್ ಆ್ಯಂಡ್ ಲ್ಯಾಂಡ್ ಲಾಸ್ ಆ್ಯಂಡ್ so on and so on and so on and so on. This is supplemented by a strong pro-practice that ensures that his love for the law and is alive in his strong commitment in contributing to the society. Mr. Nagananda has contributed to papers and publications on a large subjects and topics.
He is also actively involved in many of the social activities. ಆ ದಯಾಮಯನಾದ ಪರಮಾತ್ಮನು ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೆ ಸಕಲ ಸನ್ಮಂಗಳವನ್ನು ಕರುಣಿಸಲಿ ಎಂದು ಆ ದಯಾಮಯನಲ್ಲಿ ಪ್ರಾರ್ಥಿಸಿ ಈ ಸಭೆಗೆ ಇವರನ್ನು ಪರಿಚಯಿಸುತ್ತೇನೆ. ಮೇ ಐ ರಿಕ್ವೆಸ್ಟ್ ಮಿಸ್ಟರ್ ನಾಗಾನಂದ ಟು ಅಡ್ರೆಸ್ ದ ಗ್ಯಾದರಿಂಗ್ ಪ್ಲೀಸ್. ಅಷ್ಟೊಂದು ಬುದ್ಧಿವಂತರು, ನಮಗೊಂದು ಸ್ವಲ್ಪ ಆದರೂ ಅರ್ಥ ಆಗುತ್ತೆ ಅಂದ್ಕೊಂಡು ಎಲ್ಲರೂ ಕಿವಿ ತೆರೆದು ಕೇಳಿಸ್ಕೊಳ್ಳೋಣ ಅವ್ರ ಮಾತನ್ನ. ಬನ್ನಿ ಪ್ಲೀಸ್. ಗೌರವಾನ್ವಿತ ರವೀಂದ್ರನ್ ಅವರೇ, ನನ್ನ ಆಪ್ತ ಮಿತ್ರರು ಅಂತ ಹೇಳೋಕ್ಕಾಗಲ್ಲ, ಹಿತೈಷಿಗಳು ಅಂತ ಹೇಳ್ಬೋದು, ಶ್ರೀರಂಗರಾಜ್ ಅವರೇ, ನರಸಿಂಹನ್ ಅವರೇ, ಇಲ್ಲಿ ನೆರೆದಿರುವ ಶ್ರೀರಂಗರಾಜುಗಳ ಅಭಿಮಾನಿಗಳೇ, ಈ ಸಂಜೆ ಶ್ರೀರಂಗರಾಜು ಅವರು ನೀವು ಬರಲೇಬೇಕು. ತಿಂಡಿನೂ ಇರುತ್ತೆ, ಕಾಫಿನೂ ಇರುತ್ತೆ. ಸಭೆಯಲ್ಲಿ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ, ಅದಕ್ಕೆ ನೀವು ಉಪಸ್ಥಿತರಿರಬೇಕು ಅಂತ ನನಗೆ ಹೇಳಿದರು. ಮಾತಾಡಬೇಕು ಅಂತ ಏನು ಹೇಳಲಿಲ್ಲ. ನ್ಯಾಯಾಧೀಶರಿಗೆ ಮಾತಾಡಬೇಕು ಅಂದರೆ ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ. ಅವ್ರು ಏನು ಹೇಳಬೇಕೋ ಅವ್ರು ತೀರ್ಪಲ್ಲಿ ಬರೆದು ಕೊಟ್ಬಿಡ್ತಾರೆ. ಆದರೆ ಭಾಷಣ ಕೊಡಬೇಕು ಅಂದರೆ ಭಾಳ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅದೇ ನೀವು ನ್ಯಾಯವಾದಿಗಳನ್ನು ಬಂದು ಮಾತಾಡಬೇಕು ಅಂದರೆ ಅವರು ಮಾತು ನಿಲ್ಲಿಸೋದಿಲ್ಲ, ಮಾತಾಡ್ತಾನೇ ಇರ್ತಾರೆ. ನೀವೆಲ್ಲ ಸುಸ್ತಾಗಿ ಹೋಗೋವರೆಗೂ ಮಾತಾಡ್ತಾ ಇರ್ತಾರೆ. ಆಮೇಲೆ ಯಾರು ಇಲ್ವಲ್ಲ ಇಲ್ಲಿ ಅಂತ ಅಂದ್ಕೊಳ್ತಾರೆ. ಇವಾಗ ಆ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಆದರೆ ಈ ಸಮಾರಂಭಕ್ಕೆ ನಾನು ಬಂದಿರೋದು ಬಹಳ ನನ್ನ ಸಂತೋಷವನ್ನು ನಿಮಗೆಲ್ಲ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ. ಶ್ರೀರಂಗರಾಜು ಅವರ ಬಗ್ಗೆ ಸುಮಾರು ವಿಷಯಗಳನ್ನು ಆಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದಲ್ಲದೆ ವಿಷಯಗಳು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಆದರೆ ಅವರು ಯಾವ ಥರ ವ್ಯಕ್ತಿತ್ವ ಅಂತ ನಾನು ಅನುಭವಿಸಿದ್ದೇನೆ. ಮೊದಲು ಅವರು ಇವಾಗ ಹೇಳಿದ ಹಾಗೆ ವಕೀಲ ವೃತ್ತಿಗೆ ಇಳಿದ್ರು. ವಕೀಲ ವೃತ್ತಿಗೆ ಇಳಿದ ಮೇಲೆ ಮೊದಲನೇ ಕೇಸಲ್ಲಿ ಅವರ ವಿರುದ್ಧ ನಾನೇ ಇದ್ದೆ. ಕೇಸಲ್ಲಿ ಒಂದು ಆರ್ಬಿಟ್ರೇಷನ್ನು, ಅದರಲ್ಲಿ ಅವರು ವಿಟ್ನೆಸ್ಸನ್ನು ನಾನು ಕ್ರಾಸ್ ಎಕ್ಸಾಮಿನ್ ಮಾಡಬೇಕಾಗಿತ್ತು. ಭಾಳ ದೊಡ್ಡ ವ್ಯಕ್ತಿ, ಅವರ ಕೋಟಿಗಳಿಗೆ ಸೊನ್ನೆಗಳು ಏನು ಕಡಿಮೆ ಇರಲಿಲ್ಲ. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ಆ ಕೇಸಲ್ಲಿ ಆ ವ್ಯಕ್ತಿ ಅಂತಂದು ಒಂದು ಕರಾರಾಗಿದ್ದನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಎಕ್ಸಾಮಿನ್ ಮಾಡೋಕ್ಕೆ ಹೊರಟರು. ಅದರಲ್ಲಿ ನಾವು ಕ್ರಾಸ್ ಎಕ್ಸಾಮಿನ್ ಮಾಡ್ತಾ ಇದ್ದಂಗೆ ಅವ್ರು ಹೇಳಿದ್ದನ್ನು ಅಷ್ಟೂ ಅವರು ತಿರಸ್ಕಾರ ಮಾಡಿ ಉಲ್ಟಾ ಉತ್ತರ ಕೊಟ್ಟರು. ಅದು ಮುಗಿಯೋ ಹೊತ್ತಿಗೆ ಶ್ರೀರಂಗರಾಜು ಅವರು, ಆಯಿತು ಈ ಕೇಸ್ ಮುಗೀತು, ಇದರಲ್ಲಿ ಈ ವಿಟ್ನೆಸ್ಸನ್ನು ಇಲ್ಲಿ ಹಾಕಿ ಈ ಥರ ಎಲ್ಲ ಹೇಳಿಬಿಟ್ಟಿದ್ದಾರೆ, ಈ ಕೇಸನ್ನು ನಾವು ಹೇಗಿದ್ರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಮನಸ್ಸು ಮಾಡಿ ಸ್ವಲ್ಪ ದಿವಸ ನಂತರ ಆ ಕೇಸು ರಾಜಿ ಆಯಿತು. ಕೇಸ್ ರಾಜಿ ಆದಮೇಲೆ ಶ್ರೀರಂಗರಾಜು ಅವರು ಬೇರೆ ಕೇಸಲ್ಲಿ ಎಲ್ಲೂ ಬರಲಿಲ್ಲ ನನಗೆ ವಿರುದ್ಧವಾಗಿ. ನಾನು ಕೇಳಿದೆ ಏನು ಅಂತ. ಸರ್ ಅವ್ರು ಹೇಳಿದ್ರು, ನಾಗಾನಂದ್ ಅವರೇ, ವಕೀಲನಾಗಿ ನನಗೆ ಸ್ವಲ್ಪ ಸುಸ್ತಾಯಿತು, ಅದಕ್ಕೆ ಆರ್ಬಿಟ್ರೇಟರ್ ಆಗೋಣ ಅಂತ ನಿಶ್ಚಯ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ವಕೀಲ ವೃತ್ತಿ ಮತ್ತು ಆರ್ಬಿಟ್ರೇಟರ್ ಆಗೋದು ಎರಡು ಬೇರೆ ಬೇರೆ ಒಂದು ಸ್ಕಿಲ್ ಸೆಟ್ಟೇ ಬೇರೆ ಇರುತ್ತೆ. ಇಲ್ಲ, ನಾನು ಅದನ್ನೇ ಮಾಡ್ತೀನಿ ಅಂತ ಮಾಡಿದ್ರು. ಹಾಗಾಗಿ ಹಲವಾರು ಆರ್ಬಿಟ್ರೇಷನ್ಸಲ್ಲಿ ಅವ್ರು ಆರ್ಬಿಟ್ರೇಟ್ರಾಗಿ ಅವ್ರ ಮುಂದೆ ನಾನೇ ವಾದ ಮಾಡೋಕ್ಕೆ ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಇರ್ಬೋದು, ಇಂಡಿಯಾನಲ್ಲಿರ್ಬೋದು, ಬೇರೆ ಕರ್ನಾಟಕದಲ್ಲದೆ ಡೆಲ್ಲಿಯಲ್ಲಿರ್ಬೋದು, ಎಷ್ಟೋ ಕಡೆ ಹೋಗಿದ್ದೀನಿ. ಬಟ್ ಒಂದು ನಾನು ನೋಡಿದ್ದೇನೆಂದರೆ ಅವರ ಗುಣ, ಯಾವಾಗಲೂ ಹಸನ್ಮುಖರಾಗಿರ್ತಾರೆ. ಒಂದಷ್ಟು ಜನ ಆರ್ಬಿಟ್ರೇಟರ್ಸು, ಜಡ್ಜಸ್ಸು ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ. ಏನಯ್ಯ ಈಗೆಲ್ಲ ಮಾತಾಡ್ತಾ ಇದೆಯಾ, ಈ ಥರ ವಾದ ಮಾಡ್ತಾ ಇದೆಯಾ, ನಾನ್ಸೆನ್ಸ್ ಮಾತಾಡ್ತಾ ಇದೆಯಾ ಅಂತೆಲ್ಲ ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ಬಟ್ ಇವರಲ್ಲಿ ಆ ಗುಣಗಳು ಒಂದೂ ಇಲ್ಲ. ಒಂದು ನ್ಯಾಯಾಧೀಶ ಅಂತ ಹೇಳಿದ್ರೆ ಯಾವ ಥರ ಒಂದು ಸಮಾನತೆ ಇಟ್ಕೊಳ್ಬೇಕು ಅದನ್ನ ಯಾವಾಗಲೂ ಅವ್ರು ಕಾಪಾಡ್ಕೊಂಡು ಬಂದಿದ್ದಾರೆ. ಅದು ಅಷ್ಟೇ ಅಲ್ಲ, ಅವರು ಎಷ್ಟೋ ಜನ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶ ಜೊತೆ ಕೂತ್ಕೊಳ್ತಾರೆ ಆರ್ಬಿಟ್ರೇಷನಲ್ಲಿ, ಇಂಟರ್ನ್ಯಾಷನಲ್ ಇರ್ಬೋದು, ಎಲ್ಲೇ ಇರ್ಬೋದು. ಯಾವುದೇ ಇದರಲ್ಲಿ ಆ ಒಂದು ಗಂಭೀರವಾಗಿ ಯಾವ ಥರ
ಆ ನಡವಳಿ ಮಾಡಬೇಕು ಅನ್ನೋದನ್ನು ಅವರು ಪಾಲನೆ ಮಾಡ್ತಾರೆ ಯಾವಾಗಲೂ. ಒಂದು ಮಾತು ಹೆಚ್ಚಿಲ್ಲ, ಒಂದು ಮಾತು ಕಡಿಮೆ ಇಲ್ಲ. ಅಷ್ಟೇ ಅಲ್ಲ, ಒಂದಷ್ಟು ಇಂಜಿನಿಯರಿಂಗ್ ಆರ್ಬಿಟ್ರೇಷನ್ಸಲ್ಲಿ ಬಂದಾಗ ಬೇರೆ ಈ ನ್ಯಾಯಾಧೀಶರು ಲಾಯರ್ ಆಗಿ ಬಂದು ಮೇಲ್ತಿರುಂಬ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಇಲ್ಲದೆ ಅವ್ರಿಗೆ ಒಂದಷ್ಟು ಅರ್ಥ ಆಗೋದಿಲ್ಲ ಅಂದರೆ ಅವ್ರಿಗೆ ಬುದ್ಧಿ ಕಡಿಮೆ ಅಂತಲ್ಲ, ಆದರೆ ಅವ್ರಿಗೆ ಅದರಲ್ಲಿ ಅಷ್ಟು ಮಾಹಿತಿ ಇರೋದಿಲ್ಲ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸು. ಆ ಥರ ಕಾನ್ಸೆಪ್ಟ್ಸನ್ನು ಬಂದಾಗ ಆರ್ಬಿಟ್ರೇಷನಲ್ಲಿ ಶ್ರೀರಂಗರಾಜು ಅವರು ಭಾಳ ನೀಟಾಗಿ ಕ್ಲಿಯರಾಗಿ ಅವರ ಸಹ ಆರ್ಬಿಟ್ರೇಟರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದರಲ್ಲಿ ನೋಡಿ ಹೀಗಿದೆ ಪಾಯಿಂಟು, ಇದು ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಅವರು ಲಾಯರ್ ಹೇಳಿದ ತಪ್ಪು ಅದನ್ನು ನೀವು ಒಪ್ಪಬಾರ್ದು ಅಂತ ಆ ಥರ ಅಲ್ಲ. ಅವ್ರು ಈ ಥರ ಏನೋ ಹೇಳ್ತಾ ಇದ್ದಾರೆ, ಆದರೆ ಅದರಲ್ಲಿ ಟೆಕ್ನಿಕಲ್ ಪಾಯಿಂಟ್ ಹೀಗಿದೆ. ಇವಾಗ ರೆಸೊನೆನ್ಸ್ ಅಂದರೆ ಏನು ನಮಗೆ ಗೊತ್ತಾಗುತ್ತೆ ಅಲ್ಲ, ರೆಸೊನೆನ್ಸ್ ಅಂದರೆ ಏನು, ಯಾತಕ್ಕಾಗುತ್ತೆ ರೆಸೊನೆನ್ಸು, ನ್ಯಾಚುರಲ್ ಫ್ರೀಕ್ವೆನ್ಸಿ ಅಂದರೆ ಏನು. ಒಂದು ಕೇಸ್ ಆರ್ಬಿಟ್ರೇಷನಲ್ಲಿ ಹೀಗೆ ನಡೀತಾ ಇತ್ತು, ಪಂಪು ಮೀಟ್ರ್ ಕಾಂಬಿನೇಷನಲ್ಲಿ ಫೇಲ್ ಆಯಿತು. ಅವರು ಒಬ್ರು ಹೇಳ್ತಾ ಇದ್ದಾರೆ ಇದು ನಮ್ಮ ಪಂಪ್ ಡಿಸೈನ್ ಸರಿಯಾಗಿತ್ತು, ಇನ್ನೊಬ್ರು ಹೇಳ್ತಾ ಇದ್ದಾರೆ ಆ ಸ್ಟೂಲ್ ಸರಿಯಾಗಿರಲಿಲ್ಲ, ಅದರಲ್ಲಿ ವೈಬ್ರೇಷನ್ ಬರ್ತಾಯಿತ್ತು, ನ್ಯಾಚುರಲ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಿ ರೆಸೊನೆನ್ಸ್ ಜಾಸ್ತಿಯಾಗಿ ಫೇಲ್ ಆಯಿತು ಅಂತ. ಈ ಥರ ಕಾನ್ಸೆಪ್ಟ್ಸು ಆರ್ಬಿಟ್ರೇಷನಲ್ಲಿ ಬಂದಾಗ ನಮ್ಮಂಥ ನಾನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಇದು ಅರ್ಥ ಆಗೋದಿಲ್ಲ. ನಾವು ಸೈನ್ಸ್ ಓದಿದ್ದ SLC ತನಕ ಅಷ್ಟೇ, ಅದಾದಮೇಲೆ ಏನು ಸೈನ್ಸ್ ಇಲ್ಲ. ಶ್ರೀರಂಗರಾಜು ಅವರು ಭಾಳ ಮುಖ್ಯವಾಗಿ ಅದನ್ನು ಅವರ ಸಹ ಆರ್ಬಿಟ್ರೇಟರ್ಸಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡ್ತಾರೆ. ಅದೊಂದೇ ಅಲ್ಲ, ಅವರ ಲ್ಯಾಂಗ್ವೇಜು ಅಷ್ಟೇ. ಇವಾಗ ಈ ಪುಸ್ತಕದಲ್ಲಿ ನೀವು ನೋಡಿರ್ಬೋದು ಎಷ್ಟು ಸುಲಲಿತವಾಗಿ ಬರೆದಿದ್ದಾರೆ. ಬಹಳ ಒಂದು ಯಾರೇ ಆಗಲಿ ಓದಿದ್ರೆ, ರವೀಂದ್ರನ್ ಸಾಹೇಬ್ರು ಹೇಳಿದ್ದಾರೆ ಇವಾಗ ಇದನ್ನು ನೀವು ಎಲ್ಲ ಓದಲೇಬೇಕು ಅಂತ. ನಾನು ಅವ್ರ ಪುಸ್ತಕ ಒಂದು ಫೈನಲ್ ಆಗಿದೆ, ನೀವು ಬರಬೇಕು ಅಂತ ಹೇಳಿ ನನಗೆ ಕೊಟ್ಟಿದ್ದರು. ಅದನ್ನು ಮೇಲ್ಮೇಲೆ ಓದಿ ಮೆಲುಕು ಹಾಕಿದ್ದೀನಿ. ಇದರಲ್ಲಿ ಎಷ್ಟು ವಿಷಯಗಳು ಬಂದಿದೆ ಅಂದರೆ ಇಟ್ಸ್ ಎ ವೆರಿ ಯುನೀಕ್ ಬುಕ್. ಯಾಕೆ ಹೇಳಿದ್ರೆ ರವೀಂದ್ರನ್ ಹೇಳಿದ ಹಾಗೇ ಇದು ಬರೀ ಕಾನೂನಲ್ಲ, ಇದರಲ್ಲಿ ಬರೀ ಇಂಜಿನಿಯರಿಂಗು ಅಲ್ಲ, ಇದು ಎರಡಕ್ಕೆ ಏನು ಸಮನ್ವಯ ಇದೆ, ಯಾವುದರಲ್ಲಿ ಯಾವ ಥರದ ಬರುತ್ತೆ ಭಾವಗಳು ಅಂಥೇಳಿ ಭಾಳ ಚೆನ್ನಾಗಿ ವಿವರ ಕೊಟ್ಟಿದ್ದಾರೆ. ಇದರಲ್ಲಿರೋದು ರಿಸೋರ್ಸು ಸುಮಾರು ಟರ್ಮಿನಾಲಜಿಯನ್ನು ಅವ್ರು ಡಿಫೈನ್ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ತೀರ್ಪುಗಳಲ್ಲಿರೋ ಅದರ ಒಂದು ಕ್ಲಾರಿಟಿ ಏನಿದೆ ಅದನ್ನ ತುಂಬ ಚೆನ್ನಾಗಿ ತಂದಿದ್ದಾರೆ ಇದರಲ್ಲಿ. ಈ ಪುಸ್ತಕನ ನಾವು ಲಾಯರ್ಸ್ ಬುಕ್ ಅಂತ ಓದೋಕ್ಕಾಗಲ್ಲ, ಯಾರಾದರೂ ಓದ್ಬೋದು ಅಂತ ಹೇಳ್ಬೋದು. ಲಾಯರ್ಸ್ಗೂ ಉಪಯೋಗ ಆಗುತ್ತೆ, ಲಾಯರ್ಸು ಖಂಡಿತ ಓದಬೇಕು. ಯಾಕಂದರೆ ಇದರಲ್ಲಿ ಅವ್ರು ಹೇಳಿರೋ ಪ್ರಕಾರ ಈ ರಿಲೇಷನ್ಶಿಪ್ಸ್ ಏನು ಅಂತ ಬರುತ್ತೆ, ಯಾತಕ್ಕೆ ಈ ರಿಲೇಷನ್ಶಿಪ್ಸ್ ಮುಖ್ಯವಾಗಿದೆ ಅಂತ ಹೇಳಿ ಅದನ್ನು ನೀವು ಪುಸ್ತಕದಲ್ಲಿ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವೆಲ್ಲರೂ ಓದಲೇಬೇಕು. ಬಟ್ ಓದೋದಕ್ಕೇನೂ ಕಷ್ಟ ಆಗೋದಿಲ್ಲ. ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಯಾವ ಬ್ರಿಡ್ಜ್ ಕೊಲ್ಯಾಪ್ಸ್ ಆಯಿತು, ಅದರಲ್ಲಿ ಯಾವ ಥರ ಎನ್ಕ್ವೈರಿ ನಡೀತು, ಏನು ಕಂಡು ಬಂತು, ಅದರಲ್ಲಿ ಹೇಗೆ ಕಂಡು ಬಂತು ಅಂತ. ಇದು ಒಂದನೇ ವಿಷಯ. ಇನ್ನೊಂದು ವಿಷಯ ಏನಂದರೆ, ಸುಮಾರು ಕಡೆ ಇವರು ಬರೀ ಲಿಟಿಗೇಷನ್ನು, ಲಾಯರು, ಆರ್ಬಿಟ್ರೇಟ್ರು ಅಂತಲ್ಲ. ಇವಾಗ ನಮಗೇನಾದರೂ ರೋಗ ಬಂದರೆ ಯಾರಪ್ಪ ಎಲ್ಲರಿಗಿಂತ ಒಳ್ಳೆ ಡಾಕ್ಟ್ರು ಅಂತ ನಾವು ಮೊದಲು ಹುಡುಕ್ತೀವಿ, ಯಾಕಂದ್ರೆ ನಮ್ಮ ಆರೋಗ್ಯ ಅಲ್ವಾ. ಹಾರ್ಟ್ ಪ್ರಾಬ್ಲಮ್ ಬಂದರೆ ನಾವು ದೇಶದಲ್ಲಿ ಪ್ರಖ್ಯಾತವಾದ ಹಾರ್ಟ್ ಸರ್ಜನ್ನು, ಕಾರ್ಡಿಯಾಲಜಿಸ್ಟ್ ಎಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದರೆ ಅಲ್ಲೇ ಹೋಗ್ತೀವಿ, ಅಮೇರಿಕಾಲಿದ್ದರೆ ಅಲ್ಲಿಗೆ ಓಡೋಗ್ತೀವಿ, ಇಲ್ಲದಿದ್ದರೆ ಡೆಲ್ಲಿ ಅಂದರೆ ಡೆಲ್ಲಿಗೆ ಹೋಗ್ತೀವಿ. ಅದೇನು ಅಂದರೆ ಅವ್ರ ಮೇಲೆ ನಮಗೆ ಒಂದು ಭರವಸೆ, ನಮಗೆ ನಂಬಿಕೆ ಇರುತ್ತೆ. ಶ್ರೀರಂಗರಾಜು ಅವ್ರದ್ದು ಒಂದು ಭಾಳ ಮುಖ್ಯವಾದ ಗುಣ ಏನು ಅಂದರೆ, ಎಷ್ಟೋ ಜನ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಇದೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸು, ಡ್ಯಾಮ್ಗಳಂತೆ ಎಲ್ಲ ಕಟ್ತಾ ಇದ್ದಾರೆ. ಅವ್ರುಗಳಿಗೇನಾದರೂ ಒಂದು ಸಂದೇಹ ಬಂದರೆ ಏನು ಮಾಡಬೇಕು ಅವರು? ಇದರಲ್ಲಿ ಏನೋ ಒಂದು ಟೆಕ್ನಿಕಲ್ ಅಬ್ಜೆಕ್ಷನ್ ಇರುತ್ತೆ, ಅದು ಯಾವ್ದು ಸರ ನಿರ್ವಹಣೆ ಮಾಡಬೇಕು. ಒಂದು ಡಿಸ್ಪ್ಯೂಟ್ ಬರುತ್ತೆ, ಡಿಸ್ಪ್ಯೂಟಲ್ಲಿ ನಾವು ಇವರು ಒಂದು ಸ್ಟ್ಯಾಂಡ್ ತೊಗೊಳ್ತಾ ಇರ್ತಾರೆ ಮ್ಯಾನೇಜ್ಮೆಂಟ್ನವರು, ಅದು ಸರಿನಾ ತಪ್ಪ ಅಂತ ಅವ್ರಿಗೆ ಒಂದು ಸಂಖ್ಯೆ ಬರುತ್ತೆ. ಆವಾಗ ಏನು ಮಾಡಬೇಕು, ಯಾರ ಹತ್ರ ಸಲಹೆ ಪಡ್ಕೋಬೇಕು ಅಂದರೆ ಓಡಿ ಬರ್ತಾರೆ ಶ್ರೀರಂಗರಾಜು ಹತ್ರ. ಯಾಕಂದರೆ ಶ್ರೀರಂಗರಾಜು ಅವ್ರ ಹತ್ರ ಬಂದರೆ ಒಂದು ಸಮಸ್ಯೆ ಅವ್ರ ಮುಂದೆ ಇಟ್ಟರೆ ಅವರು ಚೆನ್ನಾಗಿ ಅದನ್ನು ಪರಿಶೀಲನೆ ಮಾಡಿ, ನೋಡಿ ಸರ್ ನೀವು ಹೇಳ್ತಾ ಇರೋದು ಸರಿ ಇಲ್ಲ, ನಿಮ್ಮ ಸ್ಟ್ಯಾಂಡ್ ಇಟ್ ವಾಂಟ್ ಸ್ಟ್ಯಾಂಡ್ ಇನ್ ಕೋರ್ಟ್, ಇದನ್ನು ನೀವು ಸುಮ್ಮನೆ ಮುಂದಕ್ಕೆ ಒರೆಸ್ಬೇಡಿ, ಕೂತ್ಕೊಂಡು ಮಾತಾಡಿ ಏನಾದರೂ ಮಾಡಿ ರಾಜಿ ಮಾಡ್ಕೊಳ್ಳೋದು ಉತ್ತಮ, ಇದನ್ನು ನೀವು ಮುಂದುವರೆಸಿದ್ರೆ ನಿಮಗೆ ಅದು ಕಷ್ಟ ಆಗುತ್ತೆ ಅಂತ ಅವರು ಇಂಡಿಪೆಂಡೆಂಟ್ ಒಪಿನಿಯನ್ ಕೊಡ್ತಾರೆ. ಲಾಯರ್ಸ್ ಪ್ರೊಫೆಷ್ನಲ್ಲೂ ಆ ಥರ ಬರ್ತಾರೆ, ಬಂದು ನಿಮ್ಮನ್ನು ಕೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಅಂತ, ನಿಮ್ಮ ಒಪಿನಿಯನ್ ಕೊಡಿ ಅಂತ. ಯಾವುದೋ ಒಂದು ಸಮಸ್ಯೆ ಕೊಟ್ಟಿದ್ದರೆ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ನಾವು ಹೇಗೆ ಅಂದರೆ, ಇವರು ನಮ್ಮ ಕಕ್ಷಿದಾರರು, ಇವ್ರು ಹೇಳಿದ್ದನ್ನೇ ಸಾಬೀತು ಮಾಡಬೇಕು ಅಂತ ನಾವು ನೋಡೋದಿಲ್ಲ. ಅವರ ಸಮಸ್ಯೆ ಹೇಗಿದೆ, ಕಾನೂನಿನ ಸಮರ್ಥನೆ ಹೇಗಿದೆ, ಇದೆರಡನ್ನು ಸೇರಿಸ್ಕೊಂಡು ನಾವು ಯಾವುದನ್ನು ಹೇಗೆ ನಡ್ಕೊಳ್ಬೇಕು,
ಅಂತ ಕಕ್ಷಿದಾರನ ಹಿತದೃಷ್ಟಿಯಿಂದ ನಮ್ಮ ಅಭಿಪ್ರಾಯವನ್ನು ಅದೇನು ಹೇಳ್ತಾರೆ ಇಂಡಿಪೆಂಡೆಂಟ್ ಒಪಿನಿಯನ್ ಅಂತ ಹೇಳ್ತಾರಲ್ಲ, ಇಂಡಿಪೆಂಡೆಂಟ್ ಒಪಿನಿಯನ್ ಅಂದರೆ ಕಕ್ಷಿದಾರನಿಗೋಸ್ಕರ ನಾವು ಹೇಳ್ತಾ ಇಲ್ಲ, ಆ ಥರ ಇಂಡಿಪೆಂಡೆಂಟ್ ಒಪಿನಿಯನ್ನು ಇದು ಎಲ್ಲ ಫೀಲ್ಡಲ್ಲೂ ಇದೆ. ಲಾಯರ್ಸ್ ಫೀಲ್ಡಲ್ಲೂ ಇದೆ, ಡಾಕ್ಟರ್ಸ್ ಫೀಲ್ಡಲ್ಲೂ ಇದೆ. ನೀವೊಬ್ಬರು ತಜ್ಞರ ಹತ್ರ ಹೋಗ್ತೀರಾ, ಅವ್ರು ಏನೋ ಒಂದು ಸರ್ಜರಿ ಮಾಡಬೇಕು ಅಂತಾರೆ, ಆವಾಗ ನಾವು ಅಂದ್ಕೊಳ್ತೀವಿ ನಿಜಾಲು ಸರ್ಜರಿ ಬೇಕಾ, ಇನ್ನೊಬ್ಬರನ್ನ ಕೇಳೋಣ, ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ. ಆ ಥರ ಪರಿಸ್ಥಿತಿನಲ್ಲಿ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಲ್ಲಿ ಶ್ರೀರಂಗರಾಜು ಅವ್ರು ಬಿಟ್ಟು ಬೇರೆ ಯಾರೂ ಆ ಥರ ಕನ್ಸಲ್ಟೇಷನ್ ಕೊಡೋರು ಇಲ್ಲ. ಅದಕ್ಕೆ ಈ ಆರ್ಬಿಟ್ರೇಷನಲ್ಲಿ ಏನು ಇಬ್ಬರು ಒಬ್ಬೊಬ್ಬರು ಒಂದೊಂದು ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇರ್ತಾರೆ, ಅವರ ಪ್ರಕಾರ ಏನು ಅಂತ, ಅದನ್ನು ಇವರು ಇತ್ಯರ್ಥ ಮಾಡಬೇಕಾಗತ್ತೆ. ಅದನ್ನು ಹೇಗೋ ಇವ್ರು ಹೀಗೆ ಹೇಳಿದ್ರು, ಅವ್ರು ಹೀಗೆ ಹೇಳಿದ್ರು, ಅವ್ರು ಹೇಳಿದ್ದು ಇಬ್ಬರಲ್ಲಿ ಯಾವುದು ಸರಿ ಅಂತ ನೀವು ಇತ್ಯರ್ಥ ಮಾಡ್ತೀರಾ. ಆದರೆ ಈ ಅಡ್ವೈಸರಿ ವರ್ಕ್ ಇದೆಯಲ್ಲ, ಇದರಲ್ಲಿ ನಿಮ್ಮ ಹೊಣೆ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದರೆ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಯಾವುದು ಸರಿ ಅಂತ ನೀವೊಂದು ಒಂದು ನಿರ್ಣಯಕ್ಕೆ ಬಂದು ಹೇಳಿದ್ರೆ ಅದರ ಆಧಾರದ ಮೇಲೆ ಕಕ್ಷಿದಾರ ಆ ಪ್ರಕಾರ ನಡ್ಕೊಳ್ತಾರೆ. ಆ ನಡ್ಕೊಂಡಾಗ ಅವ್ರಿಗೆ ತೊಂದರೆ ಆದರೆ ನಿಮಗೇನು ತೊಂದರೆ ಆಗೋಲ್ಲ, ಒಪಿನಿಯನ್ ಕೊಟ್ಟಿದ್ದೀರ ಅವ್ರಿಗೆ ಆಗೋದು. ಅದಕ್ಕೆ ನಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈ ಥರ ಒಪಿನಿಯನ್ನಿಗೆ ನಾನು ಶ್ರೀರಂಗರಾಜು ಅವ್ರ ಹತ್ರ ತುಂಬ ಜನ ಹೋಗ್ತಾರೆ, ಕೇಳಿದ್ದೀನಿ. ಅದಕ್ಕೋಸ್ಕರ ಆ ಥರದ್ದು ಗುಣಗಳಿರೋರು ಭಾಳ ಕಡಿಮೆ. ಇವಾಗ ಅವರ ಇಂಟ್ರೊಡಕ್ಷನ್ ಹೇಳಿದ ಪ್ರಕಾರ ನಾವು ನೋಡಿದ್ರೆ ಇದು ಮಲ್ಟಿ ಫ್ಯಾಸೆಟೆಡ್ ಪರ್ಸನಾಲಿಟಿ ಅಂತ ಏನು ಹೇಳ್ತಾರಲ್ಲ, ಆ ಡೆಫಿನೇಷನ್ಗೆ ಶ್ರೀರಂಗರಾಜು ಅವರೇ ಸಾಕ್ಷಿ. ಯಾಕಂದರೆ ಅವರು 22ನೇ ವಯಸ್ಸಲ್ಲೇ ಮಾಸ್ಟರ್ಸ್ ಡಿಗ್ರಿ ತೊಗೊಂಡ್ರು, ಆಮೇಲೆ ಲೆಕ್ಚರರ್ ಆದರು, ಲೆಕ್ಚರರ್ ಆಗಿ 5 ವರ್ಷ ಕೆಲಸ ಮಾಡಿದ್ರು, ಆಮೇಲೆ ಇಂಡಸ್ಟ್ರಿಗೆ ಸೇರಿಕೊಂಡ್ರು, ಅಲ್ಲಿ ಟಾಪ್ ಲೆವೆಲ್ ತನಕ ಹೋದರು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ನಡೆಸ್ಕೊಂಡ್ರು. ಅದಾದಮೇಲೆ ಈ ಚೇಂಜ್ ಟ್ರ್ಯಾಕ್, ಮತ್ತು ಲಾಯರ್ ಆದರು, ಲಾಯರ್ ಆದ ನಂತರ ಲಾಯರ್ ವೃತ್ತಿ ಹಿಡಿದ್ರು, ಅದಾದ ನಂತರ ಆರ್ಬಿಟ್ರೇಷನ್ ಆದರು, ಮಧ್ಯದಲ್ಲಿ ಕನ್ಸಲ್ಟೇಷನ್ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಆಲ್ರೌಂಡೆಡ್ ಪರ್ಸ್ನಾಲಿಟಿ ಸಿಕ್ಕೋದು ಬಹಳ ವಿರಳ. ಅದು ಭಗವಂತನ ಕೃಪೆ ಅಂತ ನಾನು ಅಂದ್ಕೊಳ್ತೀನಿ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಒಂದು ಸ್ಫೂರ್ತಿ, ಅವರಿಗೆ ಇರೋ ತೊಂದರೆಗಳನ್ನು ನಿವಾರಣೆ ಮಾಡಿ ಆರೋಗ್ಯ ಚೆನ್ನಾಗಿ ಕೊಟ್ಟು ದೇಶಕ್ಕೆ, ನಮಗೆಲ್ಲರಿಗೂ, ನನಗೂ ಅಷ್ಟೇ, ಎಲ್ಲೋ ವಕೀಲ ವೃತ್ತಿಯಲ್ಲಿ ಏನೋ ಒಂದು ತೊಂದರೆ ಬರ್ತಾ ಇರುತ್ತೆ, ಯಾವುದೋ ಒಂದು ಸಮಸ್ಯೆ ಬರುತ್ತೆ, ಅವ್ರನ್ನ ಕೇಳಿದ್ರೆ ಅವರು ಅದು ನಿವಾರಣೆ ಮಾಡ್ತಾರೆ. ಇತ್ತೀಚೆಗೆ ನಮ್ಮ ದೇವಸ್ಥಾನದಲ್ಲಿ ಸೊಂಡೆಕೊಪ್ಪದಲ್ಲಿ ಯಾವುದೋ ಒಂದು ಸ್ಟ್ರಕ್ಚರಲ್ಲಿ ಏನೋ ಪ್ರಾಬ್ಲಮ್ ಬಂದಿತ್ತು. ಅದಕ್ಕೆ ನಾನು ಶ್ರೀರಂಗರಾಜು ಅವರನ್ನು ಕೇಳಿದೆ. ಅವರು ಶ್ರೀನಿವಾಸರಾವ್ ಎಲ್ಲ ಬಂದು ನೋಡಿ ನಾವೇನಪ್ಪ ಅದೇನೋ ಬಿದ್ದೋಗ್ತಾ ಇದೆ, ಹೊಡೆದಾಕ್ಬೇಕಾ ಏನು ಅಂತೆಲ್ಲ ಹೇಳಿದ್ವಿ. ಅವ್ರು ಹೇಳಿದ್ರು ಏನು ಹೊಡಿಬೇಕಾಗಿಲ್ಲ, ಯಾವುದೂ ಥರದ ತೊಂದರೆ ಆಗೋದಿಲ್ಲ, ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ನಾನು ಹೇಳ್ತೀವಿ, ನಮಗೆ ಡ್ರಾಯಿಂಗ್ ಕೊಡ್ತೀವಿ, ನೀವು ಆ ಥರ ಮಾಡಿ ಯಾವ ಥರದ ತೊಂದರೆ ಆಗೋದಿಲ್ಲ ಅಂತ ನನಗೆ ಭರವಸೆ ಕೊಟ್ಟರು. ಮಧ್ಯರಾತ್ರಿ ಎದ್ದರು ಅದು ಏನಪ್ಪ ಆ ಥರ ಇದೆ ಅಂತ ನಮ್ಮ ಚಿಂತೆ. ಅವ್ರು ಬಂದು ಹೇಳಿದ್ರಲ್ಲ, ಆ ಪ್ರಕಾರ ಮಾಡಿದ್ವಿ. ಅವರ ಮಾರ್ಗದರ್ಶನಲ್ಲಿ ಮಾಡಿದ ಪ್ರಕಾರ ದೇವರ ದಯದಿಂದ ಆ ಸ್ಟ್ರಕ್ಚರ್ ಸೇಫ್ ಆಗಿದೆ, ಏನೂ ತೊಂದರೆ ಇಲ್ಲ. ಆ್ಯಂಡ್ ನಮಗೆ ಒಂದು ದೇವಸ್ಥಾನದಲ್ಲಿ ಅವ್ರು ಕೊಟ್ಟಿದ್ದು ಕೊಡುಗೆ ಇದು ಅಂತ ನಾನು ಹೇಳ್ಬೋದು. ಹಾಂ, ನೋಡಿದ್ರಾ, ಬರೀ ದೇವಸ್ಥಾನಕ್ಕಲ್ಲ. ಅಲ್ಲ, ಇದೆಲ್ಲ ಅವರ ದೊಡ್ಡ ಗುಣಗಳು. ಯಾಕೆ ಹೇಳಿದರೆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುತ್ತೆ, ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕಾಗತ್ತೆ. ಅಂಥದ್ರಲ್ಲಿ ಶ್ರೀರಂಗರಾಜು ಅವರು ಬಹಳ ಮುಖ್ಯವಾದ ಒಂದು ಅಂಶ ಇದೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಅದನ್ನು ನಾವು ನೆನೆಸ್ಕೊಂಡು ಶ್ರೀರಂಗರಾಜು ಅವ್ರನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಯದ್ಯದಾಚರತಿ ಶ್ರೇಷ್ಠ ತತ್ ಇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಾಸ್ತದನು ವರ್ತತೆ ಅಂತ. ಯದ್ಯದಾಚರತಿ ಶ್ರೇಷ್ಠ ಅಂದರೆ ಏನು? ಶ್ರೇಷ್ಠರು ಅಂದರೆ ಉನ್ನತ ಮಟ್ಟದಲ್ಲಿರುವವರು. ಯಾವ ಥರ ನಡ್ಕೊಳ್ತಾರೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆ ಪ್ರಕಾರ ಯದ್ಯದಾಚರತಿ ಶ್ರೇಷ್ಠ ತತ್ ಇತರೋ ಜನ ಅಂದರೆ ಬೇರೆ ಜನರೆಲ್ಲರೂ ಶ್ರೀರಂಗರಾಜು ಅವ್ರು ಹೀಗಿದ್ದಾರೆ, ಈ ಥರ ಇಂಡಿಪೆಂಡೆಂಟಾಗಿ ಒಪಿನಿಯನ್ ಕೊಡ್ತಾ ಇದ್ದಾರೆ, ಟೆಕ್ನಿಕಲಾಗಿ ಹೀಗಿದ್ದಾರೆ ಅಂತ ಅವರ ಗುಣಗಳನ್ನು ನಾವು ನಮ್ಮಲ್ಲಿ ಪಾಲನೆ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಇನ್ನೊಂದು ಅದು ನೆಕ್ಸ್ಟ್ ಲೈನ್ ಏನಂದರೆ ಯತ್ ಪ್ರಮಾಣಂ ಕುರುತೆ ಲೋಕಾಸ್ತದನುವರ್ತೆ. ಅವು ಯಾವ ಸ್ಟ್ಯಾಂಡರ್ಡ್ ಇಡ್ತಾರಲ್ಲ, ಪ್ರಮಾಣಂ ಅಂದರೆ ಸ್ಟ್ಯಾಂಡರ್ಡು, ಅವ್ರಿಟ್ಟಿದ್ದ ಸ್ಟ್ಯಾಂಡರ್ಡ್ನ ದಟ್ ಬಿಕಮ್ಸ್ ಅ ಸ್ಟ್ಯಾಂಡರ್ಡ್ ಫಾರ್ ದ ಹೋಲ್ ವರ್ಲ್ಡ್. ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾರಲ್ಲ, ISI ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ.
ಟೆನ್ಸೈಲ್ ಸ್ಟ್ರೆಂತು ISI ಸ್ಟ್ಯಾಂಡರ್ಡ್ ನಂಬರ್ ಏನೋ ಇದೆ, ಕಾಂಕ್ರೀಟು M30 M60 ಅದಕ್ಕೇನೋ ಸ್ಟ್ಯಾಂಡರ್ಡ್ ಇದೆ. ದಟ್ ಈಸ್ ಅ ಸ್ಟ್ಯಾಂಡರ್ಡ್. ಸೊ ದ ಸ್ಟ್ಯಾಂಡರ್ಡ್ ಸೆಟ್ ಬೈ ಮಿಸ್ಟರ್ ಶ್ರೀರಂಗರಾಜು is a gold standard for engineers, engineering consultants and people who are in the field of structural work. ಅದಕ್ಕೆ ಅವರಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಹೇಳ್ದಂಗೆ ನಿಮ್ಮ ದೇವಸ್ಥಾನಕ್ಕೆ ಅವ್ರು ಹೆಂಗೆ ಅಡ್ವೈಸ್ ಮಾಡಿದ್ರೋ, ನಮ್ಮದು ಒಂದು ದೇವಸ್ಥಾನ, ಒಂದು ಚಿಕ್ಕ ಕಲ್ಯಾಣ ಮಂಟಪ ಇದೆ, ಅದು ಬಿದ್ದೋಗ್ಬಿಟ್ಟಿತ್ತು. ಆವಾಗ ನಾವು ಶ್ರೀರಂಗರಾಜು ಆಮೇಲೆ ಶ್ರೀನಿವಾಸ ಮೂರ್ತಿ ಅವ್ರನ್ನೇ ಕರೆದಿದ್ವಿ. ಅವರು ಬಂದು ನಮಗೊಂದು ಹೆಲ್ಪ್ ಮಾಡಿದರು. ಸೊ ಅವ್ರ ದೇವಸ್ಥಾನಕ್ಕೂ ಇದಕ್ಕೂ ಅವ್ರದ್ದು ಗಂಟು ನೆಂಟು ಅಂತ ಕಾಣುತ್ತೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಥಾಟ್ ಪ್ರೊವೋಕಿಂಗ್ ಅಡ್ರೆಸ್. ದಯಮಾಡಿ ಮುಂದಿನ ಆಸನಕ್ಕೆ ಬರಬೇಕು. ನಿಮ್ಮನ್ನು ಅವರು ಸತ್ಕರಿಸೋಕ್ಕೆ ರೆಡಿಯಾಗಿದ್ದಾರೆ. ದಯಮಾಡಿ ಮೇ ಐ ರಿಕ್ವೆಸ್ಟ್ ನಾಗಾನಂದ, ಪ್ಲೀಸ್. Vani, may I request Vani to assist them? ತಿಂಡಿ ತಿಂತೀವಿ ಬರ್ತೀವಿ ಅಂದ್ರೆ ನನಗೆ ಗೊತ್ತಾಯಿತು ನೀವು ತಿಂಡಿನೇ ತಿಂದಿಲ್ಲ ಅಂತ. ಬಿಚ್ಕೊಡಮ್ಮ. Thank you very much. ಆ ಚೇರ್ ತೆಗೆದ್ಬಿಡಿ. ಹಲೋ, ಆ ಚೇರ್ ತೆಗೆದು ಬೇಡ, ಇಲ್ಲ ಆಮೇಲೆ ಇರಲಿ ಮೇಡಮ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಯೋವೃದ್ಧರಾದ ನರಸಿಂಹನವರು ನಮ್ಮ LVS ಅವರ ಗುರುಗಳು. ಶ್ರೀರಂಗರಾಜು ಅವರಿಗೆ ಶಿಕ್ಷಣ ನೀಡಿ ಯಶಸ್ಸಿನ ದಾರಿ ತೋರಿದ ಗುರುಗಳನ್ನು ಈ ಸಭೆಗೆ ಪರಿಚಯಿಸಲು ನನಗೆ ಅತ್ಯಂತ ಹಿರಿದು ಎನಿಸುತ್ತದೆ. Dr. Narasimhan obtained his BE in Civil Engineering in 1951 from the Engineering College of Bangalore, which was then under the University of Mysore. He continued his studies and obtained DIC from Imperial College of Science and Technology, London. Further, he obtained his master's degree in fluid mechanics, hydraulics from Imperial College, London. Continuing his studies further, he obtained his PhD in fluid mechanics and hydrodynamics from University of Iowa, USA. He joined the Indian Institute of Technology, IIT Bombay, in 1958 at his very inception and was involving in teaching and research. He has edited and co-authored 3 books, several monographs, and about 70 technical papers. He was guided several M.Tech theses and doctorate dissertations. He has taught extensively in the areas of fluid mechanics, hydraulics engineering, water resources, port planning, and so on and so forth. He has confirmed the Lifetime Achievement Award by the Indian Society of Hydraulics in 2005. He is a fellow of Indian National Academy Engineering and professor and emeritus IIT Bombay. ಆ ದಯಾಮಯನಾದ ಭಗವಂತನು ನಿಮಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಲಿ. ನೀವು ಶತಾಯುಗಳಾಗಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ನೀಡುವಂತಾಗಲಿ ಎಂದು ಆ ದಯಾಮಯನಲ್ಲಿ ಪ್ರಾರ್ಥಿಸಿ ಶ್ರೀಯುತ ನರಸಿಂಹರವರು ಈ ಸಭೆಗೆ ಪರಿಚಯಿಸುತ್ತಿದ್ದೇನೆ.
May I request Professor Narasimhan to advise us and bless us? Over to you, sir. Mike. Thank you for the very kind words said about me. I'm indeed honored to share the dais with legal luminaries like Justice Ravindran and the eminent lawyer Naganan. I'm here, is usually it is very risky to ask a professor to talk. My lecture hours are usually last for 1 hour. And of course, I will spare you this ordeal because I'm myself, my age is not allowing me to talk too much. My association with Sri Rangaraju dates back to 1966. And our friendship has grown from strength to strength over the last 60 years. I have, even as a student, he showed penchant, avid learning habits and innovation and research capabilities. I have traced his career all through for the last so many years. He has spearheaded so many projects, large projects for the Karnataka Power Corporation, and he has received many accolades for his integrity, professionalism, ability, and innovations. So it is only after after leaving the job, one would expect a retired person to find solace in philosophy, religion, or search for the occult. However, he chose to enter the profession of lawyer. This law degree, of course, has helped him to be a very successful arbitrator. I'm not a lawyer. I apologize for not being a lawyer. I'm purely an academic person. But as Dean of Planning at the Indian Institute of Technology, I did initiate a large number of projects like the students' hostels, departmental buildings, and so on and so on. In that profession, I did interact with architects, engineers, and contractors. It was a very challenging job, but not a very satisfying one, because I found that the contractors, they lack work ethics. There were many breaches of contracts. Many people abandoned their projects in midway, and many went for arbitration, and also and other challenges in the restaurant. So even now we see so many structures being collapsing. The way in Bihar, the series of bridges collapsed in the recent times. I think there should be some liability for the engineers and the contractors in this regard. I wish there will be some code of conduct introduced to the
in the engineering profession also, so that there is a sense of security in the construction. I also find that many of these contractors and engineers are not very proud of their knowledge. They do not say very proudly, I built this structure. I recently met many of the scientists in ISRO, and they were all saying, I'm proud to be in ISRO. Such pride should be also be inculcated in the engineering profession also. I wish the book wide sale and circulation, and I hope the book will also throw light on many aspects of engineering and law. The interface is very important between engineering and law, and I hope the book will be useful for both engineers and contractors. Sri Rangaraju was my student one time, but now I think he is my guru. He is teaching law to me these days. Thank you for inviting me at this function. Thank you. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೀರಂಗರಾಜ್ ಅವರು ನನಗೆ ಹೇಳಿದರು ಈ ಥರ ಹೇಳಿ ಅಂತ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರು ಗುರುವೆ, ಹೃತ್ಪ್ರಕೃತಿ ತಂದ ಕಿಡಿ ಹೂಗಳನ್ನು ನಿಮ್ಮ ಶ್ರೀಚರಣಕ್ಕೆ ಅರ್ಪಿಸುತ್ತಿರುವೆ. ಈಗ ಶ್ರೀರಂಗರಾಜು ಅವರು ಅವರ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದಾರೆ. ಏನು ಬೇಡಲಿ ಗುರುವೆ, ಎಲ್ಲವನ್ನೂ ಕೊಟ್ಟಿರುವೆ, ಜಗವೇ ನನಗೆ ಕೊಟ್ಟಿರುವೆ, ತಿದ್ದಿ ತೀಡಿರುವೆ, ನಿನಗೆ ನನ್ನ ಗುರುವಂದನೆ. ಶ್ರೀರಂಗರಾಜು ಅವರಿಂದ ಅಲ್ಲೇ ಬಿಚ್ಕೊಡಮ್ಮ ಶಾಲೆ. ಅದು ಓಕೆ. ಹಾಂ, ಸಮಾರಂಭ ಯಶಸ್ವಿಯಾಯಿತು. ಪುಸ್ತಕದ ಬಿಡುಗಡೆ LVS ಅವರ ಪ್ರೇರಣೆಯಾಗಿತ್ತು. ಈ ಪುಸ್ತಕ ಶ್ರೀರಂಗರಾಜು ಅವರ ಕನಸು. ಅದು ಇಂದು ನೆನಸಾಗಿ ಅವರ ಕೈಯಲ್ಲಿ ಹೆಮ್ಮೆಯಿಂದ ರಾರಾಜಿಸುತ್ತಿದೆ. ಇತ್ತೀಚೆಗಷ್ಟೇ ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಸೆಂಟರ್ ಆ್ಯಂಡ್ ಅಲ್ಟ್ರಾಟೆಕ್ ಸಿಮೆಂಟ್ನವರು ನಮ್ಮ ಶ್ರೀರಂಗರಾಜು ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ. ವಯಸ್ಸು ಹೆಸರಿಗೆ ಮಾತ್ರ, ಹೃದಯ ಸದಾ ಯೌವನದ ಹೂವಂತೆ. ಏಜ್ ಈಸ್ ಜಸ್ಟ್ ಎ ನಂಬರ್, ದ ಹಾರ್ಟ್ ಆಲ್ವೇಸ್ ಬ್ಲೂಮ್ಸ್ ವಿತ್ ಯೂತ್. ನಮ್ಮ ಶ್ರೀರಂಗರಾಜು ಅವರು ಇತ್ತೀಚೆಗಷ್ಟೇ ಅಫಿಷಿಯಲಿ 80ರ ಸಂಭ್ರಮದ ಹುಟ್ಟುಹಬ್ಬವನ್ನು ಮಾರ್ಚ್ನಲ್ಲಿ ಆಚರಿಸಿದರು. ನೀವು ಅದೇ ಅಫಿಷಿಯಲಿ ಅಂತ ಹೇಳಿದೆ ನಾನು. ನೀವು ಈ 80ನೇ ವಸಂತದ ಹಬ್ಬವನ್ನು ಹರ್ಷದೊಡನೆ ಆಚರಿಸುತ್ತಿರುವಾಗ ನಿಮ್ಮ ಜೀವನವು ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ದೇವರು ನಿಮಗೆ ಅನೇಕ ಆನಂದ ಕ್ಷಣಗಳನ್ನು ನೀಡಲಿ. ಹೀಗೆಯೇ ಇನ್ನೂ ಅನೇಕ ವರ್ಷಗಳು ಸುಖ ಸಮೃದ್ಧಿಯೊಂದಿಗೆ ಆಚರಿಸಲು ಭಗವಂತನು ನಿಮಗೆ ಆಶೀರ್ವದಿಸಲಿ ಎಂದು ಎಲ್ಲರ ಪರವಾಗಿ ಬೇಡುತ್ತಾ, ಆ್ಯಸ್ ಯು ಸೆಲೆಬ್ರೇಟ್ ದ ಜಾಯ್ ಆಫ್ 80th ಸ್ಪ್ರಿಂಗ್, ಮೇ ಯುವರ್ ಲೈಫ್ ಬಿ ಫಿಲ್ಡ್ ವಿತ್ ಹೆಲ್ತ್, ಹ್ಯಾಪಿನೆಸ್, ಪ್ರಾಸ್ಪರಿಟಿ. May God bless you with many more moments of joy and guiding light in every step you take. May you continue to celebrate many more years of
ಅಬೆಂಡೆಂಟ್ ಜಾಯ್ ಆ್ಯಂಡ್ ವೆಲ್ ಬೀಯಿಂಗ್. ಈಗ ಎಲ್ ವಿ ಎಸ್ ಅವರ ಅನಿಸಿಕೆಗಳು ಓವರ್ ಟು ದಿ ಬರ್ಡೇ ಬೇಬಿ ಬರ್ಡೇ ಬಾಯ್, ಆಯಿತಾ? ಆಮೇಲೆ ನಿಮಗೂ ಟೈಮ್ ಲಿಮಿಟ್ ಇದೆ. ಆಮೇಲೆ ನಿಮಗೆ ಬರ್ತ್ಡೇ ಬಾಯ್ ಅಂದ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸು 1 hour ಹೇಳೋಂಗಿಲ್ಲ. ದ ಮೈಕ್ ಈಸ್ ಯುವರ್ಸ್, ದ ಫ್ಲೋರ್ ಈಸ್ ಯುವರ್ಸ್. ಇಲ್ಲಪ್ಪ, ಇಟ್ಸ್ ಎ ರಿಕ್ವೆಸ್ಟ್. ಐ ಆಮ್ ನಾಟ್ ಡಿಕ್ಟೇಟಿಂಗ್. ಐ ಹ್ಯಾವ್ ಸೋ ಫೆಮಿಲಿಯರ್ ವಿತ್ ಹಿಮ್, ಐ ಕ್ಯಾನ್ ಟೆಲ್ ಹಿಮ್. ಇಟ್ಸ್ ಮೈ ರಿಕ್ವೆಸ್ಟ್. ಬನ್ನಿ. My salutations to all on the dais. And on the other side, all my friends, because friends of KPCL, the KPCL was also like a family. We lived like that in a family. And I can assure both of you and all the 3 of you that it was such an excellent organization wherein the people used to be absolutely very clear, fair, and straightforward. There was nothing, as a matter of fact, very many left the PWD and came to KPC. Because PWD ನಲ್ಲಿರೋಕ್ಕಾಗಲ್ಲಪ್ಪ ನಮಗೆ ಅಲ್ಲಿ ಅಂತಂದು ಆ ಥರ ಒಂದು ಸಂದರ್ಭ ಇತ್ತದು. ಇದು ಈ ಪುಸ್ತಕದ ವಿಚಾರ ಎಲ್ಲ ಹೇಳಿದ್ದಾರೆ. ನಮ್ಮ ರವೀಂದ್ರನ್ ಸಾಹೇಬರು ಹೇಳಿರೋದು ಅದು ಇಟ್ ಈಸ್ ಆಲ್ಮೋಸ್ಟ್ ಕಮಿಂಗ್ ಫ್ರಾಮ್ ದಿ topmost dispute resolving authorities that way. And Naganand ಅವರು ಹೇಳಿದ್ದು ಇಟ್ ಈಸ್ ಆಲ್ ಟ್ರೂ. ಆದರೆ ಒಂದು ಹೇಳ್ತೀನಿ ಏನಂದರೆ, ಒಂದು ಇದರಲ್ಲಿ ನಾನು ಇದು ಮಾಡಿದ್ದು ರಿಟೈರ್ ಆಗಿದ್ದು ಅಡ್ವೊಕೇಟ್ ಆಗಿ, it was for a different purpose, because the High Court appointed me in another contract, and on the first day of the contract, the representation of one of the parties was by Mr. Nagana. Though, but there, in the other case also, I was operating on the same this thing. Then I said, see, I took a decision that either one should be a player or an umpire. I hope you remember that. So I chose to be a player rather to be an umpire rather than a player. Yakandre for a player there are so many other problems. This book which I thought that I should write is almost from the last 15-20 years. I had certain things. Why things are happening, particularly after my retirement. Everything is a law. I also did not know totally the position of all the laws prior to my retirement. All our professions, engineering, advocacy, doctors, everyone there is a system. Why it is not there? So at that time I used to say like this, law ಮಾಡಿಲ್ಲ ಯಾಕೆ ಅಂದರೆ, ಬೇರೆಯವರೆಲ್ಲ ಲಾ ಮಾಡಿದಾಗ ಕೇಳ್ತಾರೆ,
ಇಂಜಿನಿಯರ್ಸು ನೀನು ಏನಾದರೂ ಮಾಡ್ಕೊಳ್ಳಿ, ನಾವು ಬೇಕಾದ್ದೇ ಮಾಡ್ತೀವಿ ಅಂತ ಹೇಳ್ತಾರೆ ಅಂತ. ದಿಸ್ ವಾಸ್ ಮೈ ಥಾಟ್. ಸೊ ಎನಿವೇ, my appreciation is that my friends have come and it has been led to the outside world. Hopefully things should be all right. Regarding the structures and the other things, I think we did not, I would rather not dwell much on that. But the only question that has arisen is, in the whole system, why engineers have not been treated as other professions is something which is totally unaware of. The Supreme Court itself has said that, with reference to judgment of the Supreme Court, that the entire area which has been there, that is medical, engineering, architecture, all these are being made the laws. There are laws for all these, excepting engineers. Why is that? I don't know. This is where Justice Ravindran also has said that it is necessary for a law. For the information of others, there were two laws. There are now presently two laws, two states. Gujarat has made a law. But in that law, what has happened is the same thing has been taken over for this also, for Karnataka law also. What's happened there in Gujarat after the law was made? I don't know. Bihar, there was no law. Gujarat, there was a law. Now, just merely because the law is made, I do not think that it is possible to settle everything. It is only the mind of people who are working, minds of people working. One. Number two, a clear understanding of the issue which is there. That should be made. And even the law, when it is made also, presently this law that is made, even by Gujarat and Karnataka, the act that is made is for civil engineers. And in civil engineers, it is called the professional civil engineers. Is there any engineer who is not a professional one? Professional Civil Engineers Act of Gujarat. Professional Civil Engineers Act of Karnataka. That Karnataka Act was done very recently, just about a month or two earlier. So, recently in June 10th, 2024, the Karnataka Act has been approved by this thing and it has been notified in the Gazette. Question that arises is, this is for Mr. Nagananda to little look into that also, and that's it. This is because of the one fact that the engineers who are registered under the particular
council which is there, whether it is in the Gujarat Council or in the Karnataka Council, they are named as professional engineers. Now, the restriction that is imposed is they shall be only within the state. They will not go outside the state. That has been there. They will work only for the state. If all professional engineers of every state were to be told that they must work only within their state limits, our country is not USA, United States of America, where there are so many states. But here there is only one India. There must be only one law for that, not a state-wise law for all these things. Because similar things have come in all other professions. Advocates, they can register in the Bar Council in Bangalore, and then they can also take with the permission. With that thing, they can go to the other courts, other states. And doctors are not this thing. Why engineer alone it is done like this? Is something which is, although I don't know what the reason is. Maybe the whole. ಅಲ್ಲ ಅದ್ರ ಮೇಲೆ ಇನ್ನೊಂದು ಬರಿಬೇಕಾಗತ್ತೆ ಈಗ. ಇದು ಆಗಿದ್ರೂ ಹಿಂಗಿದೆ ಅಂತ ಅಷ್ಟೇ. ಇಟ್ ಇಸ್ ಓಕೆ. ನಾವು Now, is there, the other thing that comes up is, the act is necessary for the entire country, wherein all professional engineers of various disciplines will have to be brought under a single law applicable for the country. Just as in the case of various other professions, this state-wise acts for nationwide engineering profession will result in loss of freedom for the engineers to work in any other state other than the state where they are registered. That restriction, I do not think that, even because the Constitution is very well known to everyone, whether constitutionally one who works here as an engineer, as a doctor, can he not work as a doctor in Delhi? An advocate who is in Bangalore, registered in Bangalore, can also work in Delhi. Maybe the question of certain smaller this thing, but the act should not prevent it. They should not go. These are certain things, but it is the wisdom of the states and the people who are in power who make the law for the state. But it is always desirable that this should become a law of the country rather than the law of a state. This is the crux of the whole understanding which is necessary. And with this, I thank my professor, Mr. Sir, Mr. Narasimhan, Mr. Ravindran, and so I just want to
say my happiness in all the way that it is because both Mr. Ravindran, Justice Ravindran and Mr. Naganand said something about me, but they are all, I would say, it is an appreciation which they have, and for that appreciation which they have, I am thankful to them. Thank you, sir. Thank you. ಶ್ರೀರಂಗರಾಜು ಅವರು ಮನದಾಳದ ಮಾತನ್ನು ಬಿಚ್ಚಿ ಮಾತನಾಡಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೇದಿಕೆ ಮೇಲೆ 4 ಜನ ಅತಿಥಿಗಳು, ಮೂಲೆಗಳು 4, ಆಧಾರ ಸ್ತಂಭ 4, ದಿಕ್ಕುಗಳು 4, ಇಂದಿನ ಮುಖ್ಯ ಅತಿಥಿಗಳು 4. ಈ 4 ಜನರಿಗೆ ನಾನು 4 ಸಾಲು ಹೇಳಲ್ಲ. ಶರಣು ಶರಣಾರ್ಥಿ ನ್ಯಾಯಾಧೀಶರೇ, ಶರಣು ಶರಣಾರ್ಥಿ ನ್ಯಾಯವಾದಿಗಳೇ, ಶರಣು ಶರಣಾರ್ಥಿ ಗುರುವರಿಯರೇ, ಶರಣು ಶರಣಾರ್ಥಿ ಲೇಖಕರೇ. ಈ ಕಾರ್ಯಕ್ರಮದ ಗುರುತರ ಜವಾಬ್ದಾರಿಯನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಕೊಟ್ಟು ನಡೆಸಿಕೊಡಲು ಅವಕಾಶ ಮಾಡಿಕೊಟ್ಟ ವಾಣಿ ಹಾಗೂ ಶ್ರೀರಂಗರಾಜು ಅವರಿಗೆ ನಾನು ಸೌಭಾಗ್ಯ ಈಶ್ವರಯ್ಯ ಅತ್ಯಂತ ಆಭಾರಿಯಾಗಿದ್ದೇನೆ. ಈ 4 ಸಾಧಕರ ಉತ್ತಮ ಸಾಧನೆ ಇವರೆಲ್ಲರ ಧ್ಯೇಯವಾಗಿತ್ತು. ಪರಿಶ್ರಮ ಪೂರ್ವಕ ದುಡಿಮೆ ಇವರದಾಗಿತ್ತು. ಸಾಧಿಸಿದ ಸಂತೃಪ್ತಿ ತಂದಿದೆ ಇವರಿಗೆ. ನಿಮಗೆಲ್ಲರಿಗೂ ಅಭಿನಂದನೆಗಳು. ಈ 4 ಚೇತನಕ್ಕೆ, ಚಿರನೂತನಕ್ಕೆ, ಭಾವಾರ್ಥ ಮಂಥನಕ್ಕೆ, ಕಾವ್ಯಾರ್ಥ ಚಿಂತನಕ್ಕೆ ನಿಮ್ಮೆಲ್ಲರ 100 ನಮನಗಳು. ಈ ಎಲ್ಲ ಸಾಧಕರೇ, ನಿಮ್ಮ ಈ ಸಾಧನೆ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜಕ್ಕೆ ಸಂದಾಯವಾಗಲಿ. ನಿಮ್ಮ ಕೀರ್ತಿ ಶ್ರೀಗಿರಿಯ ಉತ್ತುಂಗದ ತುಟ್ಟ ತುದಿಯ ಶಿಖರವನ್ನು ಏರಲಿ. ನಿಮಗೂ ಹಾಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಆ ದಯಾಮಯನು ಸಕಲ ಸನ್ಮಂಗಳನ್ನು ಕರುಣಿಸಲಿ ಎಂದು ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಅವರೆಲ್ಲರಿಗೂ ಒಂದು ಚಪ್ಪಾಳೆ ಹೊಡೆಯೋಣವಾ? ಸಾವಿರ ಸಾವಿರ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ, ನಿಮಗಿದು ನನ್ನಯ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ಸಾಧನೆ ಗೈದಿಹ ಸಾಧಕರೇ, ನಿಮಗಿದು ನಮ್ಮಯ ಚಪ್ಪಾಳೆ. ಇನ್ನೂ ಹೆಚ್ಚಿನ ಸಾಧನೆ ನಿಮ್ಮಯದಾಗಲಿ ಎನ್ನುತ್ತಾ ಆಶಿಸುವೆವು ನಾವೆಲ್ಲ. ನಿಮಗಿದು ನಮ್ಮಯ ಚಪ್ಪಾಳೆ, ಕೃತಜ್ಞತೆಯ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ಅಪಾರ ಶಿಷ್ಯರ ಮೆಚ್ಚುಗೆ ಗಳಿಸಿ ವಯೋವೃದ್ಧ ನರಸಿಂಹ ಅವರಿಗೆ ತಲೆಬಾಗಿ ಚಪ್ಪಾಳೆ. ಹಣೆ ಮಡಿದು ಚಪ್ಪಾಳೆ, ಗೌರವ ಪೂರ್ವಕ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ನ್ಯಾಯಾಂಗಕ್ಕೆ ಅಮೂಲ್ಯ ಕೊಡುಗೆ ನೀಡಿರುವ ನ್ಯಾಯಾಧೀಶ ರವೀಂದ್ರನ್ಗೆ ಚಪ್ಪಾಳೆ. ಗೌರವ ಪೂರ್ವಕ ಚಪ್ಪಾಳೆ, ಭಕ್ತಿ ಪೂರ್ವಕ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ಕಾನೂನು ಕ್ಷೇತ್ರದ ದಿಗ್ಗಜರಾದ, ನ್ಯಾಯ ಕಾನೂನ್ಗೆ ಬದ್ಧರಾದ ಹಿರಿಯ ವಕೀಲರಾದ ನಾಗಾನಂದ್ಗೆ ಚಪ್ಪಾಳೆ. ಪ್ರಗತಿ ಪೂರ್ವಕ ಚಪ್ಪಾಳೆ, ಅಭಿಮಾನದ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ.
ಇಂದಿನ ಸಂಜೆಯ ಕೇಂದ್ರ ಬಿಂದು ಪುಸ್ತಕದ ರೂವಾರಿ ಶ್ರೀರಂಗರಾಜುಗೆ ಚಪ್ಪಾಳೆ. ಧರ್ಮ ಪತ್ನಿ ವಾಣಿಗೆ ಗೆಳೆತನದ ಚಪ್ಪಾಳೆ. ನಮ್ರತೆಯ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ಕಾರ್ಯಕ್ರಮಕ್ಕೆ ಬಂದಿರುವ ತಮಗೆಲ್ಲರಿಗೂ ಚಪ್ಪಾಳೆ. ಪ್ರತಿಯೊಬ್ಬರಿಗೂ ಚಪ್ಪಾಳೆ. ಸ್ಮರಣೀಯವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮಗೆಲ್ಲರಿಗೂ ಚಪ್ಪಾಳೆ 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 ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ಅಭಿಮಾನದ ಚಪ್ಪಾಳೆ. ಕೃತಜ್ಞತೆಯ ಚಪ್ಪಾಳೆ. ಸಾವಿರ ಸಾವಿರ ಚಪ್ಪಾಳೆ. ನ್ಯಾಯಾಧೀಶರು ಹೇಳಿದ್ಮೇಲೆ ತಲೆ ಬಾಗಬೇಕು. ಈಶ್ವರ ಹಿಂಗೆ ಚಪ್ಪಾಳೆ. ಅವರ ಪತ್ನಿ ಸೌಭಾಗ್ಯಗೆ ಸಾವಿರ ಸಾವಿರ ಚಪ್ಪಾಳೆ. ಕೋಟಿ ಕೋಟಿ ಚಪ್ಪಾಳೆ. ನಮ್ಮ ಇಬ್ಬರಿಗೂ ಕೋಟಿ ಕೋಟಿ ಚಪ್ಪಾಳೆ. ನಿಮ್ಮ ನ್ಯಾಯಾಧೀಶ ಮಾತನ್ನು ನಾನು ಶಿರಸಾವಹಿಸಿ ಕೇಳ್ಬಿಟ್ಟಿದ್ದೀನಿ. ಹೇಳಿ. ಯಾರನ್ನ? ಶ್ರೀರಂಗರಾಜನ ಅಪ್ಡೇಟ್ ಮಾಡಲಾ? ಓ ಎಸ್, ಓ ಯು ಹ್ಯಾವ್ ಎವರ್ ರೈಟ್ ಟು ಕಮ್ ಅಂಡ್ ಕಂಪ್ಲೇಂಟ್. ಪ್ಲೀಸ್ ಡೂ ಕಮ್, ಪ್ಲೀಸ್ ಡೂ ಕಮ್. ಭಾಳ ಒಳ್ಳೆಯವರಪ್ಪ, ಜಾಸ್ತಿ ಕಂಪ್ಲೇಂಟ್ ಮಾಡಬೇಡಿ. ನಾವು ಶ್ರೀರಂಗರಾಜು ಕೇಳಲಿ. ಶ್ರೀರಂಗರಾಜು ನಾವೆಲ್ಲ ಹಾಸ್ಟೆಲಲ್ಲಿ ಒಟ್ಟಿಗೆ ಇದ್ವಿ. ನಾನು ಒಂದು ಜೂನಿಯರು. ಈಸ್ ಎ ಡಿಸ್ಗ್ರೇಸ್ ಟು ದ ಹಾಸ್ಟೆಲ್. ಹಾಸ್ಟೆಲಲ್ಲಿರೋರಲ್ಲಿ ಇದ್ದಾಗ ಈಸ್ ಓನ್ಲಿ ಫೆಲೋ ಹೂ ಗಾಟ್ ದ ಫಸ್ಟ್ ರ್ಯಾಂಕ್ ಇನ್ ಗೋಲ್ಡ್ ಮೆಡಲ್. ನಮ್ಮ ಅಪ್ಪ ಮೇಲೆ ಕೇಳೋರು ನಿಮ್ಗೇನಾಯಿತು ಅಂತ. ಅದಕ್ಕೆ ಐ ಟೋಲ್ಡ್ ಹಿಮ್ ಯು ಆರ್ ನಾಟ್, ಯು ಆರ್ ಎ ಡಿಸ್ಗ್ರೇಸ್ ಟು ದ ಹಾಸ್ಟೆಲ್. ಎನಿವೇ ಅವ್ರ ಜೊತೆ ಅವ್ರ ಸಹವಾಸದಿಂದ ಸ್ವಲ್ಪ ಪಾಸ್ ಆದರೂ ಆದ್ವಿ. ಥ್ಯಾಂಕ್ ಯು. ದಯಮಾಡಿ ಬನ್ನಿ. ತಮ್ಮ ಹೆಸರೇನೋ ಗೊತ್ತಾಗಲಿಲ್ಲ, ದಯಮಾಡಿ ಪ್ಲೀಸ್. ಹೆಚ್ಚು ಕಂಪ್ಲೇಂಟ್ ಮಾಡಲಿಲ್ಲ, ಅವ್ರನ್ನ ಹೊಗಳಿದ್ರಿ. ಅವರು ಅಲ್ಲಲ್ಲ ಇದು ಏನು ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಂಗೆ ಅವರಿಂದ ನೀವು ಪಾಸಾಗಿ ಮುಂದೆ ಬಂದಿದ್ದೀರಾ. ನಿಮಗೆ ಹೃತ್ಪೂರ್ವಕವಾಗಿ. ವಾಣಿಗೆ ಯಾವಾಗಲೂ ಹೇಳ್ತಾ ಇದ್ದೆ. ಏನು ಪ್ರಕಾಶ್ ಅವರು ಗೆಳೆತನದ ಕುಚ್ಚು ಕುಚ್ಚು NIE-ನಲ್ಲಿ. ಓ, ನೀವು NIE ಅಂದರೆ ನೀವೇನು ನೀವು ಕೆಲಸ ಇರಲಿ, ಫಸ್ಟ್ ರ್ಯಾಂಕ್ ಬಂದವ್ರೆ, ನಿಮಗೆಲ್ಲ ಅವನಿಗೆ ಮಾತ್ರ ಬಂತು ಫಸ್ಟ್ ರ್ಯಾಂಕ್. ಒಂದೇ ನಿಮಿಷ ಮಿನಿಸ್ಟರ್ ಮೇಡಮ್. ಶೃಂಗೇರಿಯಿಂದ ಶ್ರೀರಂಗರಾಜು ಅವರಿಗೆ ಆಶೀರ್ವಾದವನ್ನು ಕಳಿಸಿದ್ದಾರೆ. ದಯಮಾಡಿ ಸ್ವೀಕರಿಸಬೇಕು. ಶೃಂಗೇರಿ ಶಾರದಾಂಬೆಯ ಅನುಗ್ರಹ ನಿಮ್ಮ ಮೇಲೆ ಸದಾ ವರ್ಷಿಸುತ್ತಿರಲಿ. ಅಲ್ಲೇ ಬಿಚ್ಚೋದು, ಸ್ಟೇಜ್ ಮೇಲೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಹಾಗೂ ಶ್ರೀರಂಗರಾಜುರವರ ಜೊತೆ ಹೆಚ್ಚಿನ ಒಡನಾಟ ಹೊಂದಿದ ಕೆಲವರನ್ನು ಇವತ್ತು ಗೌರವಿಸ್ತಿದ್ದಾರೆ. ಮೊದಲನೇದಾಗಿ ಶ್ರೀರಂಗರಾಜುವರ ಅಕ್ಕ ಶ್ರೀಮತಿ ಶಾಂತಕುಮಾರಿ ಅವರು. ಇವರು ಶ್ರೀರಂಗರಾಜು ಅವರ ಹಿರಿಯ ಅಕ್ಕ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಆಫ್ 25 years, post her SSLC completion, she did her MA in English from Mysore Open University.
She worked as a lecturer in several colleges in Tumkur. She is a well-known writer, critic, and a translator. She has translated more than so many books, including Dr. S.L. Bhairappa's novel like Mandara, Grahabanga, Dharmashri, and many more from Kannada to English and English to Kannada. Her expertise in both the languages are remarkable. She is the recipient of Lifetime Award for translation from Kuvempu Bhava Bharati Pradhikara, Kuvempu Bhasha Bharati Pradhikara. She has received prestigious award including Sri S.L. Bhairappa's Pratisthana Award. She has published more than 45 books. ಭಗವಂತನು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಓವರ್ ಟು ಸಂತೋಷ್. ಈಗ ಅವರ ತಮ್ಮನಿಗೆ ಒಂದೆರಡು ಹಿತವಚನ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಹೇಳಿದರೆ ನನ್ನ ಜೀವನದಲ್ಲಿ ಭಾಳ ಸಂತೋಷದ ದಿನ ಅಂತ ಹೇಳಬೇಕು. ಕಾರಣ ಏನು ಅಂದರೆ, ಅವನು ನನ್ನ ಚಿಕ್ಕ ಹುಡುಗನಿಂದ ನೋಡಿ ಅವನ ಅಭ್ಯುದಯ ಎಲ್ಲ ನೋಡಿ ಬಂದಿದ್ದರು. ಭಾಳ ದಿವಸದಿಂದ ಅವನಿಗೆ ಹೇಳ್ತಿದ್ದೆ, ನಿನ್ನ ಅನುಭವನೆಲ್ಲ ಒಂದು ಬರೆದಿಡು ಅಂತ. ಕೇಳಲಿಲ್ಲ. ಇದೊಂದನ್ನು ಮಾಡಿದ್ದಾನೆ, ಇನ್ನೂ ಬಹಳ ಇದೆ ಅವನ ಮಾಡಬೇಕಾದಂಥ ಕೆಲಸ. ಮೊನ್ನೆನೂ ನಾನು ಹೇಳಿದರೆ ಅವನು ಬೇಡ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು ಅಂತ ನನ್ನ ಮೇಲೆ ಜೋರು ಮಾಡಿಬಿಟ್ಟ. ನಾನು ಯಾತಕ್ಕೋಸ್ಕರ ಬರೀ ಅಂತ ಹೇಳ್ತೀನಿ ಅಂದರೆ, ಒಂದು ಇಂಜಿನಿಯರಿಂಗ್ ಇರ್ಬೋದು, ಲಾ ಇರ್ಬೋದು, ಅಥವಾ ಈ ಸಮಾಜದ ಯಾವುದೇ ಒಂದು ವಿಷಯ ಇರ್ಬೋದು, ವಸ್ತು ಇರ್ಬೋದು, ಇದಕ್ಕೆಲ್ಲನೂ ಹಿನ್ನೆಲೆಯಾಗಿ ನಿಲ್ಲೋ ಅಂಥದ್ದು ಒಂದು ನೈತಿಕ ಪ್ರಜ್ಞೆ ಅಂತೀವಲ್ಲ, ಅದು. ಆ ನೈತಿಕ ಪ್ರಜ್ಞೆ ಇಲ್ದಿರ ನಾವು ಯಾವ ಕೆಲಸ ಮಾಡಿದ್ರೂ ಅದರೊಳಗೆ ಏನು ಬೆಲೆ ಇರಲ್ಲ ಅಂತ ಅನಿಸುತ್ತೆ. ಇದು ನಮಗೆ ನಮ್ಮ ತಂದೆ ಕಲಿಸಿರುವಂಥ ಪಾಠ. ಯಾವುದೇ ಒಂದು ಮಾಡಿದ್ರೂ ಅಲ್ಲೊಂದು ನೈತಿಕ ಪ್ರಜ್ಞೆ ಇರಬೇಕು. ಅದಿಲ್ಲದೆ ಇದ್ಮೇಲೆ ಯಾವ ಕೆಲಸ ಮಾಡಿದ್ರೂ ಅದರೊಳಗೆ ಸ್ವಲ್ಪನೂ ಸತ್ವ ಇರೋದಿಲ್ಲ ಅಂತ ಹೇಳಿದ್ದಾರೆ. ಆ ಸತ್ವಪೂರ್ಣ ಕೆಲಸನ ನೀನು ಮಾಡ್ಕೊಂಡು ಬರ್ತಾ ಇದ್ದಿ, ಇದಿಷ್ಟಲ್ಲ, ಬೇರೆ ಕೆಲಸಗಳು ಇದೆ, ಇದನ್ನೆಲ್ಲ ಮಾಡು ಅಂತ ಹೇಳ್ತಾ ಇದ್ದೀನಿ. ನನಗಾಗಲ್ಲ ಕಣೆ, ನನಗಾಗಲ್ಲ, ಅವೆಲ್ಲ ಬೇಕಿಲ್ಲ ಅಂತ ಹೇಳ್ತಾನೆ. ಬೇಕಿಲ್ಲ ಅನ್ನೋದಲ್ಲ, ನಾನು ಯಾತಕ್ಕೋಸ್ಕರ ಬಲವಂತ ಮಾಡ್ತೀನಿ ಅಂದರೆ, ಇವಾಗಿನ ಒಂದು ಕಾಲದಲ್ಲಿ ಭ್ರಷ್ಟಾಚಾರ ಅನ್ನೋದು ಹೇಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಯಾವುದೇ ಒಂದು ಡಿಪಾರ್ಟ್ಮೆಂಟ್ನಲ್ಲಿರುವಾಗ ಅಥವಾ ಒಂದು ಪ್ರೊಫೆಷನ್ನಲ್ಲಿರುವಾಗ ಭ್ರಷ್ಟಾಚಾರ ಇಲ್ದಿರ ಕೂಡ ಎಂಥ ಇದ್ರೊಳಗೂ ಕರಪ್ಷನ್ ಇಲ್ದಿರ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತ ತೋರಿಸ್ಬೇಕು. ಅಂಥವರು ಕೆಲವರಾದರೂ ಬೇಕು ನಮಗೆ. ಅಂಥವ್ರು ಅವ್ರವ್ರ ಅನುಭವನ ಬರೆದ್ರೆ ಮುಂದೆ ಕೆಲಸ ಮಾಡೋರಿಗೆ ಒಂದು ದಾರಿದೀಪ ಆಗುತ್ತೆ. ಅದರಿಂದ ನಾನು ಹೇಳ್ತೀನಿ, ನಾನು ಇವನೊಬ್ಬನಿಗೆ ಎಲ್ಲ ಹೇಳೋದು, ನಿಮ್ಮಂಥ ನ್ಯಾಯಾಧೀಶರಾಗ್ಬೋದು, ವಕೀಲರಾಗ್ಬೋದು, ಯಾರಾದರೂ ಕೂಡ ಭ್ರಷ್ಟಾಚಾರ ಇಲ್ಲದಿರ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಸಾಧನೆ ಮಾಡಿ ತೋರಿಸಿದ್ರೆ ನಾನು ಅವ್ರಿಗೆಲ್ಲ 1000 ಸಲಾಮ್ ಹಾಕ್ತೀನಿ ಅಂದ್ಬಿಟ್ಟು ಇದನ್ನು ಹೇಳಬೇಕು ಅಂದ್ಕೊಂಡೆ. ನನ್ನ ತಮ್ಮ ಅಂತ ಹೊಗಳ್ತಾ ಇಲ್ಲ ನಾನು. ಈ ಒಂದು ಫೀಲ್ಡಲ್ಲಿದ್ದು ಈ ಅನ್ಸ್ಕೇಜ್ಡ್ ಅಂತಿರಲ್ಲ, ಹಾಗೆ ಆಚೆ ಬರೋದು ಕಷ್ಟ ಇದೆ. ಅಂಥದ್ದು ಅವನು ಮಾಡಿರೋದ್ರಿಂದ ನನಗೆ ಬಹಳ ಅಭಿಮಾನ ಅವನು ಕಂಡ್ರೆ. ಅವನು ಹಾಗೇ ಇದ್ದಾನೆ. ಇವತ್ತು ಈ ಸಂದರ್ಭ, ಈ ಸಮಾರಂಭ ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅವನ ಅಪ್ಪ ಅಮ್ಮ ಎಲ್ಲ ನೀನೇ ಅಂತ ಹೇಳ್ತಾನೆ. ಅವರೆಲ್ಲ ಎಲ್ಲೋ ಇದ್ದು ಸಂತೋಷ ಪಡ್ತಿದ್ದಾರೆ. ನನಗೆ ಕಣ್ಣಲ್ಲಿ ನೋಡಿ ಸಂತೋಷ ಪಡೋ ಅಂಥ ಒಂದು ಸೌಭಾಗ್ಯ ಸಿಕ್ತಲ್ಲ ಅಂತ ಬಹಳ ಸಂತೋಷ ಆಗ್ತಿದೆ. ತಮ್ಮೆಲ್ರಿಗೂ ನನ್ನ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಸೌಭಾಗ್ಯ ಅಂತ ಹೇಳ್ದಂಗೆ ಕುಚ್ಚುಕ್ಕು ಗೆಳೆಯ ಅವರಿವತ್ತು ನಮ್ಮೆಲ್ಲರ ಜೊತೆ ಇದ್ದಾರೆ. ಸೊ ಐ ರಿಕ್ವೆಸ್ಟ್ ಮಿಸ್ಟರ್ ಈಶ್ವರಯ್ಯ ಟು ಪ್ಲೀಸ್
come to the stage. Ishwaraya Avaro, he's a graduate of civil engineering, securing first-class degree from Davangere College in 1962 and a postgraduate in civil engineering from Indian Institute of Science, Bangalore. He has procured a diploma in business management also. Sri Ishwaraya started his career in PWD and thereafter as a lecturer in SIT Tumkur. Later, he joined KPCL and retired as technical director in 1997. He has to his credit the execution of the highest concrete dam, Super Dam across Kali River, Karnataka, during his tenure as chief engineer. Post-retirement, he was engaged as a consultant for the KOL Dam project. He was also a member of panel of experts in KPCL and was lender's engineer for power projects of IDFC Mumbai. Now he is into arbitration and resolving disputes in civil engineering and construction. Ladies and gentlemen, thank you, Mr. Ishwaraya, for being with us. I request Srirang Raju sir to please do the honors. ಶ್ರೀರಂಗರಾಜು ಅವರ ಕೆಲವು ಗೆಳೆಯರು ಹಾಗೂ ಅವರ ಸ್ನೇಹಿತರು, ಅವರ ಕುಟುಂಬದವರು ಕೆಲವರು ಅವ್ರಿಗೆ ಅಭಿನಂದಿಸಬೇಕು ಅಂತಾರೆ. ದಯಮಾಡಿ ಬರಬೇಕು. ಯಾರು ಅಭಿನಂದಿಸೋರು? ಯಾರು ಅಭಿನಂದಿಸ್ತಿದ್ದೀವಿ? ಅಭಿನಂದಿಸೋರು ಬರಬೇಕು. ನೀವಾ ಬನ್ನಿ. BIT ಕಾಲೇಜ್ ಪ್ರಿನ್ಸಿಪಾಲ್ರು ಬರ್ತಿದ್ದಾರೆ. ಎಲ್ಲರೂ ಒಂದು ಚಪ್ಪಾಳೆ ಹೊಡಿರಪ್ಪ. ಆವಾಗ ಒಂದೇ ಶಾಲ್ ಬರ್ತಿತ್ತು, ಇವಾಗ 2 ಸಾಲ್ ಬರುತ್ತೆ. ಎಲ್ಲಿ ಬಂದಿಯಾರ? ಶ್ರೀನು ಹಾಗೆ ಕೂತ್ಕೊಳ್ಳಿ. ಶ್ರೀರಂಗಜವ್ರು ಹೇಳೋಂಗಿಲ್ಲ, ಸ್ವಲ್ಪ ನಾವು ಹೇಳೋರ್ಗೂ ಕೂತಿರ್ಬೇಕು. ಅವ್ರು ಹಾಕ್ತಾರೋ ಟೋಪಿ ಹಾಕ್ತಾರೋ ಪೇಟ್ ಹಾಕ್ತಾರೋ ನೋಡಿ ತಡೀರಿ ಮತ್ತೆ. ಶ್ರೀನಿವಾಸ ಮೂರ್ತಿ ಅವ್ರು ದಯಮೇಲೆ ಬನ್ನಿ. ಇಲ್ಲ, ನೀವು ಹೇಳ್ದಂಗೆ 2 ಪೇಟದ ಮೇಲೆ ಪೇಟ ಇಡೋಕ್ಕಾಗಲ್ಲ ಬಿಡ್ರಿ. ಹೇಳಿದ್ನಲ್ಲ, ಶ್ರೀನಿವಾಸ ಮೂರ್ತಿ ಅವರು. ಅವರು ಸಿಂಗಾಪುರಿಂದ ಬಂದಿದ್ದಾರೆ ನೋಡಿ ಈ ಫಂಕ್ಷನ್ಗೆ. ಅವರ ಸ್ನೇಹಿತತನ, ಅವರ ಬಾಂಧವ್ಯ ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತಾಗತ್ತೆ ಇವಾಗ. ದಿನ ಒಂದೊಂದಿಟ್ಟು ಕಳ್ತಾರೆ, ಅದಕ್ಕೇನು. ಹೋಗಿ ಇಲ್ಲಿ ಕೊಡೋಣ ಬನ್ನಿ. ಇದೊಂದು ಅವಕಾಶ, ಬನ್ನಿ, ದಯಮಾಡಿ ಬನ್ನಿ. ಪ್ಲೀಸ್ ಕಮ್, ಪ್ಲೀಸ್ ಡು ಕಮ್. ನೀವೆಲ್ಲ ಕಾಲೇಜ್ ಮೇಟ್ಸು. ನೋಡಿ, ಕಾಲೇಜ್ ಮೇಟ್ಸು ನಾನು ಸೀನಿಯರ್ ಅಂತಾರೆ ಅಲ್ಲಿ ಕೂತ್ಕೊಂಡವರು. ನೀವೆಲ್ಲ ಜೂನಿಯರ್ಸ್ ಅಂತೆ, ಅವ್ರು ಸೀನಿಯರ್ ಅಂತೆ. ಇಲ್ಲ, ಈಕ್ವಲ್.
hostel roommates, classmates, hostel mates. Thank you very much. Dr. Syed ಇವಾಗ ಹೇಳ್ಬೋದು ತಾವು. ಅಲ್ಲ ಅವ್ರು ಇವ್ರಿಗೆ ಕೊಡಿ, ಬನ್ನಿ ಪ್ಲೀಸ್ ಟು ಕಮ್, ಬನ್ನಿ. ಅಯ್ಯೋ ಹೂವಿನ ಗುಚ್ಚ ಇಸ್ಕೊಳ್ರಿ, ಕೊಡ್ತಾ ಇದ್ದಾರೆ. ಒಂದೇ ಕುರ್ಚಿ ಹಾಕಿ ಇಬ್ಬರನ್ನು ಕೂತ್ಕೊಳ್ಳಿಂದ್ರೆ ಬೇಡ. ಡಾಕ್ಟರ್ ಸೈಯದ್ ಶಕೀಬ್ ರೆಹಮಾನ್, ಮೈಸೂರಿಂದ ಬಂದಿದ್ದೀರಿ ಅಂತ ಹೇಳಿದರೆ ಅಲ್ವೇ ಹಾಗೆ? ಹಾಂ. He is a well-known professor in civil engineering who retired as a principal of SJCE College, Mysore, and Dean of Visvesvaraya Technological University. He is a well-known structural consultant with a PhD from IIT Chennai. He has published numerous papers. He is on the board of many prestigious institutions. He has received many awards, a few, Rashtriya Parisara Ratna Award, Eminent Structural Engineer Award, and many more. May I request LVS to honor him? ಕೊಡಮ್, ಅದನ್ನು ಕೊಟ್ಬಿಡಮ್ಮ. ಕೊಟ್ಯಾ? ಈಗ ಅಶ್ವಥ್ ಅವ್ರು ಸರ್ದಿ, ದಯಮಾಡಿ ಬನ್ನಿ. ಇಳಿದ್ರಿ ಬನ್ನಿ ದಯವಿಟ್ಟು. ಅಯ್ಯೋ ಕರಿತಾ ಇದ್ದಾರೆ, ಬನ್ರಪ್ಪ. ಅವರಿಬ್ಬರು ಮಕ್ಕಳಿಗೂ ಪಾಠ ಕಲಿಸಿದ್ದೀರಾ, ತಿದ್ದಿದ್ದೀರಾ, ಬನ್ನಿ ಬನ್ನಿ ಬನ್ನಿ. ಹಾಂ. Dr. Ashwatha, PhD in Civil Engineering from Bangalore University, specialized in the concrete structure, Master's degree in Structural Engineering and Bachelor's degree in Civil Engineering. ಶಿಷ್ಯರ ಬಳಗನೆ ಬಂತು. Dr. Ashwatha is an academic senate member, VTU, for a period of 3 years and chairman of BOS Civil at VIT for a period of 3 years. He has guided many PhD students, organized many workshops, seminars, and published more than 100 papers at national, international journals and conferences. President, Association of Consulting Civil Engineering, and Vice President, Indian Concrete Institute. Achievement Award for Outstanding Academician, Vishwakarma Award, and many more. ಸಂತೋಷ್ ಹಾಗೂ ಪ್ರಕೃತಿ ಅವರ ಗುರುಗಳು ಹೌದು. ಗುರುಗಳು ಅವರು ಅಂದೆ ನಾನು, ಅವ್ರ ಶಿಷ್ಯರು ಇವರಿಬ್ಬರು. ಪೂಲಾನಿ ಆ್ಯಂಡ್ ಪೂಲಾನಿ ಪಬ್ಲಿಷರ್ಸ್ ಪರವಾಗಿ ಯಾರು ಬಂದಿದ್ದೀರಾ ದಯಮಾಡಿ ವೇದಿಕೆಗೆ ಬರಬೇಕು. ಎಲ್ಲಪ್ಪ? Please do come. Poolani and Poolani Publishers is a renowned name in the world of legal and technical publications, established with a vision to provide comprehensive and reliable
legal services and publishing house has grown to become a trusted source for legal professional scholars and students. Pulani and Pulani has a rich history over several decades. The founder's commitment to excellence has been the driving force behind the company's sustained success. In addition to legal texts, the publishers also focus on technical books that serve the needs of engineering, technology students, and professionals. These publications provide in-depth knowledge and practical insight of various technical subjects. Pulani and Polani has also embraced digital platforms. They offer e-books and online resources and make their publications more accessible to a global audience. Their website and digital storefronts provide easy access to their extensive catalog publications. ಅಷ್ಟೇ. ಈಗ ನನ್ನ ಸರದಿ. ಅವ್ರು ಕೊಡದೇ ಇದ್ರು ನಾನು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತೀನಿ. ಕೊಡದೇ ಇದ್ರು ಅಂದರೆ ಏನರ್ಥ? ಹೌ ಇಸ್ ದಟ್ ಈವನ್ ಪಾಸಿಬಲ್? ಓಕೆ. ಶ್ರೀಮತಿ ಸೌಭಾಗ್ಯ ಆಂಟಿ, ಶಿ ಇಸ್ ಲೈಕ್ ಅವರ್ ಫ್ಯಾಮಿಲಿ ಮೆಂಬರ್, ಆ್ಯಂಡ್ ನಾವೆಲ್ಲ ಚಿಕ್ಕ ವಯಸ್ಸಿಂದ ವಿವ್ ಸೀನ್ ಹರ್, ಆ್ಯಂಡ್ ಇಟ್ಸ್ ಅ ಲಿಟಲ್ ಆಡ್ ಆ್ಯಂಡ್ also my honor and privilege to be doing this. So I thank the universe for this opportunity. Srimati Saubhagya was born on December 2nd, 1948 in Bangalore to Srimati Gangamma and Sri Basappa. After completing her master's in information science from Bangalore University, she joined government service in the year 1971 and started her career as an assistant lecturer in Government Polytechnic for Women. She was promoted to the head of the Department of Library and Information Science and later retired as the principal in the year 2004. She has worked as a woman officer of the World Bank Assisted Project for the state of Karnataka, Department of Technical Education, and has participated in several national and international seminars and conferences by presenting papers on technical issues. She is also a singer and has organized a unique music concert with a group by utilizing kitchen instruments which are commonly used every day, known as Dudita Midita. For over 50 years, Srimati Saubhagya has been actively serving the public through her association with several women and social organizations. She has also served as Janapada Academy member, trustee of Kadu Malleshwara Temple, both appointed by the government of Karnataka, and is the current president of Sri Ishvara Seva Mandali. She has given several programs in Doordarshan and Akashvani, and in recognition of her excellent work, she has been the recipient of several awards like Karnataka State Award, Kittur Rani Channamma Award, Kempe Gowda Award, Aryabhatta Award, and many more. So I would like to wholeheartedly thank Saubhagya Aunty for graciously accepting to emceeing this event, and it's like the cherry on top of the icing. Thank you very, very much, Aunty. Yeah. I request Vani Sri Rangaraju, aka my Amma, to honor. ವಿಘ್ನೇಶ್ವರ್ ಭಟ್ ಅಂತ ಜಸ್ಟ್ ಅನೌನ್ಸ್ ವಿಘ್ನೇಶ್ವರ್ ಬಂದಿಲ್ಲ. ಬಂದಿದೆ. ವಿಘ್ನೇಶ್ವರ ಭಟ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ವಿಘ್ನೇಶ್ವರ ಭಟ್ ಅವರು.
ಬಂದಿಲ್ಲ? ಬಂದಿಲ್ವಾ? ಬಂದಿಲ್ವಂತೆ. ಬಂದಿಲ್ವಂತೆ ವಾಣಿ, ಬಂದಿಲ್ವ? ವಿಘ್ನೇಶ್ವರ್ ಭಟ್ ಇಲ್ವಾ? ಇಲ್ಲಿಗೆ ಈ ಕಾರ್ಯಕ್ರಮ ಸಂಪೂರ್ಣವಾಗ್ತಿದೆ. ಇನ್ಯಾರಾದ್ರೂ ಇದ್ದಾರಾ? ಬನ್ನಿ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಸಾರಿ. ವಿಘ್ನೇಶ್ವರ ಭಟ್ರಿಗೆ ಗೌರವ ಸಮರ್ಪಣೆ. ಅದೇ ನೀವು ಇಲ್ಲಿ ಬನ್ನಿ, ಬನ್ನಿ ಸರ್, ಬನ್ನಿ. ತಗೊಳ್ಳಿ. ಬೇಡ 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 ಹಾಡಬೇಕು ಅಂದರೆ ನ್ಯಾಯಾಧೀಶನ ಕೇಳೋಣ, ಹಾಡಬೇಕು ಅಂದರೆ ಹಾಡ್ಬಿಡ್ತೀನಿ, ಬೇಡಪ್ಪ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸುತ್ತಿದ್ದೇವೆ. ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು, ಅಭಿವಂದನೆಗಳು, ನಮಸ್ಕಾರ. ಎಲ್ಲರಿಗೂ ತುಂಬ ಧನ್ಯವಾದಗಳು. ವಿಕ್ರಮ್ ಅವರು ಬಂದಿದ್ದರೆ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹೋದ್ರಾ? ಓಕೆ. ಹಿಡ್ಕೊ.